ಹಾಯ್ ವರುಣ್ ಸರ್. ಹಲೋ. ಸೊ ಬೇಸಿಕಲಿ ನನಗೆ ಆ್ಯಸ್ ಎ ನ್ಯೂ ಪರ್ಸನ್ ಟು ದಿಸ್ NIS ವಿಸಿಟಿಂಗ್ ಫಸ್ಟ್ ಟೈಮ್ ಬರ್ತಾ ಇರೋದು ನಾನು. ಸೊ ನನಗೇನು ಅನಿಸ್ತು ಅಂದರೆ ಫ್ರಾಮ್ ದ ಸಿಟಿ ಇಟ್ಸ್ ಲೊಕೇಟೆಡ್ ಕ್ವೈಟ್ ಫಾರ್. ಸೊ ಈ ಲೊಕೇಶನ್ ಚೂಸ್ ಮಾಡೋದ್ರಲ್ಲಿ ನಿಮ್ಗೆ ಏನಾದ್ರು ಪರ್ಟಿಕ್ಯುಲರ್ ರೀಸನ್ ಇತ್ತಾ? ರೀಬಿಲ್ಡ್ ಇಂಡಿಯಾದು ಒನ್ ಆಫ್ ದ ವಿಷನ್, one of the primary focus areas is to make education affordable, accessible and equitable. ನೀವು ಗಮನಿಸಿ, ಎಜುಕೇಷನ್ ಇಸ್ ದ ಆಸ್ಪಿರೇಷನ್ ಆಫ್ ದ ಮಿಡಲ್ ಕ್ಲಾಸ್. ಮಧ್ಯಮ ವರ್ಗದ ಜನಗಳಿಗೆ ವಿದ್ಯಾಭ್ಯಾಸದ ಬಗ್ಗೆ ತುಂಬ ಆಸೆ ಇರೋದು. ತುಂಬ ಶ್ರೀಮಂತರಿಗೆ ಅವ್ರಿಗೆ ಕರೆಕ್ಟಾಗಿ ಗೊತ್ತು ಏನು ಬೇಕು ಅಂತ ಅವ್ರು ಆಕ್ಸೆಸ್ ಮಾಡ್ತಾರೆ. ದೇ ವಿಲ್ ಗೆಟ್ ದ ಬೆಸ್ಟ್ ಕ್ವಾಲಿಟಿ ಟೀಚರ್ಸ್ ಆ್ಯಂಡ್ ಟ್ರೈನರ್ಸ್ ಆ್ಯಂಡ್ ಫೆಸಿಲಿಟೀಸ್, ಗೆಟ್ ದೇರ್ ಎಜುಕೇಷನ್ ವಾಟ್ ದೇ ವಾಂಟ್. ತುಂಬ ಏನು ಅಫೋರ್ಡೇ ಮಾಡೋಕ್ಕಾಗೋದಿಲ್ಲ ಅಂತ ಅನ್ನೋರಿಗೆ ಸರ್ಕಾರದಿಂದನೂ ಬೇಕಾದಷ್ಟು ಅವಕಾಶಗಳಿದೆ. ಬೇಕಾದಷ್ಟು ಸಂಸ್ಥೆಗಳು, ಮೆನಿ NGOs ಆ್ಯಂಡ್ ಆರ್ಗನೈಸೇಷನ್ಸ್ ಆರ್ ಪ್ರೊವೈಡಿಂಗ್ ಫ್ರೀ ಎಜುಕೇಷನ್. ಬಟ್ ಅ ಲಾರ್ಜ್ ಚಂಕ್ ಆಫ್ ಅವರ್ ಪಾಪ್ಯುಲೇಷನ್ ವಾಂಟ್ಸ್ ಟು ಅಫೋರ್ಡ್ ಎಜುಕೇಷನ್. ದೇ ಡೋಂಟ್ ವಾಂಟ್ ಫ್ರೀ ಎಜುಕೇಷನ್, ಬಟ್ ದೇ ಕಾಂಟ್ ಅಫೋರ್ಡ್ ವೆರಿ ಎಕ್ಸ್ಪೆನ್ಸಿವ್ ಎಜುಕೇಷನ್. ಏನಾಗಿದೆ ನಮ್ಮ ದೇಶದಲ್ಲಿ, ಎಜುಕೇಷನ್ ಎಕ್ಸ್ಪೆನ್ಸಿವ್ ಆದಷ್ಟು ಒಳ್ಳೆಯ ಎಜುಕೇಷನ್ ಅನ್ನೋ ಇಂಪ್ರೆಷನ್ ಬಂದಿದೆ. ಇನ್ಫ್ರಾಸ್ಟ್ರಕ್ಚರ್ ತುಂಬ ಫ್ಲ್ಯಾಶಿಯಾಗಿದ್ದಷ್ಟು ಎಜುಕೇಷನ್ ಚೆನ್ನಾಗಿರ್ಬೋದು ಅಂತ ಡಿಡಕ್ಷನ್ ಮಾಡ್ತಾರೆ ಜನ. ಲೆಟ್ ದಟ್ ಬಿ. ಸೊ the maximum, the biggest chunk of our population, if they don't have access to good quality education, the quality of education will determine the level of competence they develop. A large number of people come out of this system and become mediocre. ಇದಾಗಬಾರ್ದು. ಇದಾಯಿತು ಅಂತಂದರೆ ದೇಶದಲ್ಲಿ ಫ್ರಸ್ಟ್ರೇಷನ್ ಜಾಸ್ತಿ ಆಗುತ್ತೆ, ಡಿಸಿಲ್ಯೂಷನ್ಮೆಂಟ್ ಜಾಸ್ತಿ ಆಗುತ್ತೆ. ಪೀಪಲ್ ವಿಲ್ ಗೆಟ್ ಡಿಸಪಾಯಿಂಟೆಡ್ ವಿತ್ ದ ಸಿಸ್ಟಮ್. ಯಾವಾಗ ಜನಗಳಿಗೆ ವ್ಯವಸ್ಥೆ ಬಗ್ಗೆ ಡಿಸಪಾಯಿಂಟ್ಮೆಂಟ್ ಆಗುತ್ತೋ ಸರ್ವೈವಲ್ ಇನ್ಸ್ಟಿಂಕ್ಟ್ ಪಿಚ್ಚನ್ ಆಗುತ್ತೆ. ಸರ್ವೈವಲ್ ಇನ್ಸ್ಟಿಂಕ್ಟ್ ಬಂದಾಗ ಬೇರೆದು ಏನು ಬೇಕಾದರೂ ಹಾಳಾಗೋಗಲಿ, ನಾನು ಚೆನ್ನಾಗಿರಬೇಕು ಅನ್ನೋದು ಮೈಂಡ್ಸೆಟ್ ಬಂದುಬಿಟ್ಟಿದೆ ಈಗ ಆಲ್ರೆಡಿ, ಬಿಕಾಸ್ ಆಫ್ ದಿ ಕಮರ್ಷಿಯಲೈಸೇಷನ್ ಆಫ್ ಎಜುಕೇಷನ್. ಸೊ ಇದು ಒಂದು ಕಷ್ಟದ ಪ್ರದೇಶ. ಇಲ್ಲಿ ಸುತ್ತಮುತ್ತ ಇರುವಂಥ ತುಂಬ ಜನಗಳಿಗೆ ವಿದ್ಯಾಭ್ಯಾಸ ಕಡಿಮೆ ಇದೆ ಅಥವಾ ವಿದ್ಯಾಭ್ಯಾಸನೇ ಇಲ್ಲದೆ ಇರುವಂಥ ಬೇಕಾದಷ್ಟು ಜನ ಇದ್ದಾರೆ. ಫೈನಾನ್ಷಿಯಲಿ ಕೂಡ ದೇ ಆರ್ ಚಾಲೆಂಜ್ಡ್. ತುಂಬ ಅನುಕೂಲವಾಗಿರುವಂಥವರು ಇದ್ದಾರೆ, ಬಟ್ ಬಹುತೇಕ ಜನಗಳಿಗೆ ಅನುಕೂಲ ಕಡಿಮೆ. ಸೊ ಇಂಥ ಒಂದು ಜಾಗದಲ್ಲಿ ನಾವು ಟಾಪ್ ಕ್ಲಾಸ್ ಎಜುಕೇಷನ್, ಲಕ್ಷಾಂತರ ರೂಪಾಯಿ ಫೀಸ್ ಚಾರ್ಜ್ ಮಾಡುವಂಥ ಸ್ಕೂಲ್ಗಳಲ್ಲಿ ಯಾವ ಮಟ್ಟದ ಎಜುಕೇಷನ್ ಸಿಗುತ್ತೋ ಅದೇ ಮಟ್ಟದ ಎಜುಕೇಷನ್ ಅಥವಾ ಅದಕ್ಕಿಂತ ಇನ್ನೂ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಇನ್ ಟರ್ಮ್ಸ್ ಆಫ್ ದಿ ಫೌಂಡೇಶನ್ಸ್ ದಟ್ ವಿ ಲೇ, ನಮ್ಮ ಸಂಸ್ಕಾರಗಳನ್ನು ಅವರಲ್ಲಿ ಇನ್ಸ್ಟಿಲ್ ಮಾಡೋದು, ಭಾರತೀಯತೆಯನ್ನು ಇನ್ಸ್ಟಿಲ್ ಮಾಡೋದು, ಆ ಒಂದು ರಾಷ್ಟ್ರ ಪ್ರೇಮನ ಇನ್ಸ್ಟಿಲ್ ಮಾಡೋದು, ಇದನ್ನೆಲ್ಲ ಮಾಡಿಕೊಂಡು ಅವರ ಅಫೋರ್ಡೆಬಲ್ ಫ್ರೇಮ್ವರ್ಕ್ ಒಳಗಡೆ, ಅವರ ಅಫೋರ್ಡೆಬಿಲಿಟಿ ಫ್ರೇಮ್ವರ್ಕ್ ಒಳಗಡೆ ನಾವು ಎಜುಕೇಷನನ್ನು ಕೊಟ್ಟಾಗ ದೇ ವಿಲ್ ಆಲ್ಸೋ ಡೆವಲಪ್. ಸೊ ಇದೇ ಜಾಗ ಚೂಸ್ ಮಾಡಬೇಕು ಅಂದ್ಕೊಳ್ಳೋದಕ್ಕೆ ನಾವು ನೋಡಿದಂಥ ಜಾಗಗಳಲ್ಲಿ ದಿಸ್ ವಾಸ್ ದ ಟಫೆಸ್ಟ್ ಪ್ಲೇಸ್ ವೇರ್ ವಿ ಕುಡ್ ಹ್ಯಾವ್ ಸ್ಟಾರ್ಟೆಡ್ ಅ ಸ್ಕೂಲ್ ಆಫ್ ದಿಸ್ ಕೈಂಡ್. ನಮ್ಮದು ಪ್ರೋಗ್ರೆಸಿವ್ ಸ್ಕೂಲ್, ಇಟ್ಸ್ ಅ ಪ್ರೋಗ್ರೆಸಿವ್ ಸ್ಕೂಲ್. ಇಫ್ ಇಟ್ ಈಸ್ ಅಮಾಂಗ್ಸ್ಟ್ ಪೀಪಲ್ ಹೂ ಆರ್ ವೆಲ್ ಎಜುಕೇಟೆಡ್, ದೇ ಕ್ಯಾನ್ ಇಮಿಡಿಯೇಟ್ಲಿ ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂ ಆಫ್ ದ ಕೈಂಡ್ ಆಫ್ ಎಜುಕೇಷನ್ ದಟ್ ವಿ ಆರ್ ಪ್ರೊವೈಡಿಂಗ್. But the community that we are working in understands education the way they have seen it so far. ಇದುವರೆಗೂ ಹೇಗೆ ನೋಡಿದ್ದಾರೆ ಎಜುಕೇಷನನ್ನು, ಆ ಥರ ಅವ್ರಿಗೆ ಅರ್ಥ ಆಗುತ್ತೆ. ಪ್ರೋಗ್ರೆಸಿವ್ ಎಜುಕೇಷನನ್ನು ಅರ್ಥ ಮಾಡಿಸೋದು ಈಸ್ ಅ ಬಿಗ್ ಚಾಲೆಂಜ್. ಸೊ ನೋಯಿಂಗ್ ವೆರಿ ವೆಲ್ ದ ಚಾಲೆಂಜಸ್, ವಿ ಹ್ಯಾವ್ ಕಮ್ ಟು ವರ್ಕ್ ಇನ್ ದಿಸ್ ಕಮ್ಯುನಿಟಿ. ಈ ಒಂದು ಸಮಾಜದ ಭಾಗವಾಗಿ ಇಲ್ಲಿ ನಾವು ಕೆಲಸ ಮಾಡ್ತಿರೋ ಉದ್ದೇಶ, ಅದರ್ವೈಸ್ ಹೂ ಎಲ್ಸ್ ವಿಲ್ ಡೂ ಇಟ್? ಬೇರೆ ಯಾರು ಮಾಡ್ತಾರೆ? ನಾವೇ ಮಾಡಬೇಕು. ಯಾರೋ ಒಬ್ಬರು ಮಾಡಲೇಬೇಕಲ್ಲ, ಯಾರೊಬ್ಬರು ಮಾಡಲೇಬೇಕು. ಅವ್ರಿಗೆ ಅರ್ಥ ಆಗೋದು ಎಷ್ಟೋ ಅವ್ರಿಗೆ ಅಷ್ಟೇ ಕೊಡಿ ಅಂತ ಆಗ್ಬಿಟ್ರೆ, ಸರಿಯಾದ್ದೇನು ಅಂತ ನಿಮಗೆ ಗೊತ್ತಿದ್ದಾಗ, ಸರಿಯಾದ್ದೇನು ಅಂತ ಗೊತ್ತಿಲ್ಲದೆ ಇರೋರಿಗೆ ಅರ್ಥ ಮಾಡಿಸಿ ಅವ್ರಿಗೂ ಕೊಟ್ಟಾಗ, ಅವಕಾಶ ಸಿಕ್ಕರೆ ತುಂಬ ಶಕ್ತಿ ಇರುವಂಥ ನಮ್ಮ ಹಳ್ಳಿಗಾಡಿನ ಮಕ್ಕಳು ತುಂಬ ಮುಂದೆ ಬರ್ತಾರೆ. ಇದು ನಮ್ಮ ವಿಶ್ವಾಸ. ದಟ್ಸ್ ವೈ ವಿ ವಾಂಟ್ ಟು ವರ್ಕ್ ಇನ್ ದಿಸ್ ಪ್ಲೇಸ್ ಆ್ಯಂಡ್ ಫರ್ದರ್ ಇನ್ಸ್ಟಿಟ್ಯೂಷನ್ಸ್ ದಟ್ ರೀಬಿಲ್ಡ್ ಇಂಡಿಯಾ ವಿಲ್ ಬಿಲ್ಡ್. ದಿ ಅಫೋರ್ಡೆಬಲ್ ಇನ್ಸ್ಟಿಟ್ಯೂಷನ್ಸ್ ವಿಲ್ ಬಿ ಈಕ್ವಿಟಬಲ್ ಇನ್ಸ್ಟಿಟ್ಯೂಷನ್ಸ್. ನಮ್ಮ ಸ್ಕೂಲಲ್ಲಿ ಯಾರಿಗೂ ನಾವು ಎಂಟ್ರಿ ಟೆಸ್ಟ್ ತೊಗೊಳ್ಳಲ್ಲ, ಮಗು ಲೆವೆಲ್ ಏನಿದೆ ಅಂತ ಚೆಕ್ ಮಾಡಿ ತೊಗೊಳ್ಳಲ್ಲ. ಹೂಎವರ್ ಕಮ್ಸ್, ನಮ್ಮಲ್ಲಿ ಸೀಟ್ ಇದ್ದರೆ ಕೊಡ್ತೀವಿ. ಮಕ್ಕಳಲ್ಲಿ ಯಾವುದೇ ಕೊರತೆ ಇಲ್ಲ, ವ್ಯವಸ್ಥೆಯಲ್ಲಿ ಕೊರತೆ ಇದೆ. ಮಕ್ಕಳಿಗೆ ಸರಿಯಾದ ವ್ಯವಸ್ಥೆಯ ಸಹಕಾರ ಸಿಕ್ಕರೆ, ಇಫ್ ಚಿಲ್ಡ್ರನ್ ಗೆಟ್ ದ ಸಪೋರ್ಟ್ ಆಫ್ ದಿ ರೈಟ್ ಕೈಂಡ್ ಆಫ್ ಸಿಸ್ಟಮ್, ದೇ ವಿಲ್ ಡೂ ವೆಲ್. ಇಟ್ಸ್ ಅ ಮ್ಯಾಟರ್ ಆಫ್ ಟೈಮ್ ಬಿಫೋರ್ ದೇ ಸ್ಟಾರ್ಟ್ ಅಲೈನಿಂಗ್ ಟು ದ ಸಿಸ್ಟಮ್ ಆ್ಯಂಡ್ ಸ್ಟಾರ್ಟ್ ಪ್ರೋಗ್ರೆಸಿಂಗ್. ಸೊ ಜಾಗ ಬೈ ಚಾಯ್ಸ್. ವಿ ನೋ ದ ಚಾಲೆಂಜಸ್, ವಿ ನೋ ದ ಡಿಫಿಕಲ್ಟೀಸ್, ಯೆಟ್ ವಿ ವಾಂಟ್ ಟು ಡೂ ಇಟ್ ಬಿಕಾಸ್ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ. ದೇಶದ ಬಗ್ಗೆ ಪ್ರೇಮ ಇರೋರು, ದೇಶದ ಬಗ್ಗೆ ಪ್ರೀತಿ ಇರೋರು ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ತಮ್ಮ ಸೇವೆಗಳನ್ನು ಕೊಡಬೇಕು. ಇದು ಉದ್ದೇಶ. ಓಕೆ. ಬಟ್ ಇವಾಗ ಏನಾಗುತ್ತೆ ಅಂದರೆ ನಿಮ್ಮ
ಯಾರೋ ಒಬ್ರು ದೂರ ಇರೋರು ಈ ಸ್ಕೂಲ್ಗೆ ಅಪ್ರೋಚ್ ಮಾಡಬೇಕು ಅಂತ ಆಸೆ ಇರುತ್ತೆ, ಕನ್ಸಿಡರಿಂಗ್ ಹೌ ದ ಸಿಸ್ಟಮ್ ವರ್ಕ್ಸ್ ಇದೆ ದ ಮಾಡೆಲ್, ಬಟ್ ತುಂಬ ದೂರ ಆಗ್ಬಿಡುತ್ತೆ. ದ ಫಿಸಿಕಲ್ ಕನ್ಸ್ಟೆಂಟ್ ಇಟ್ ಸೆಲ್ಫ್ ಇಸ್ ದ ಲೊಕೇಶನ್. ಸೊ ಹೌ ಡು ಯು ಟ್ರೈ ಟು ಅಡ್ರೆಸ್ ದಟ್? ನೋಡಿ, ನಮ್ಮಲ್ಲಿ ವಿ ಹ್ಯಾವ್ ಟ್ರಾನ್ಸ್ಪೋರ್ಟೇಷನ್. ಒಂದು 3 ರೂಟಲ್ಲಿ ಬಸ್ಗಳಿದೆ. ಸ್ಟೂಡೆಂಟ್ಸ್ ಕಮ್ ಫ್ರಮ್ ಅಬೌಟ್ ಅ ಡಿಸ್ಟೆನ್ಸ್ ಆಫ್ 10 ಕಿಲೋಮೀಟರ್ಸ್ ಟು 10 ಕಿಲೋಮೀಟರ್ ವ್ಯಾಪ್ತಿಯಿಂದ ಕೂಡ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ. ಎಲ್ಲೆಲ್ಲಿಂದ ಜನಗಳು ಬರಬೇಕು ಅಂತ ಡಿಸೈಡ್ ಮಾಡ್ತಾರೆ. 10 ಕಿಲೋಮೀಟರ್ಗಿಂತ ತುಂಬ ಜಾಸ್ತಿ ಹೋದರೆ ಇಟ್ ಬಿಕಮ್ಸ್ ಟು ಮಚ್ ಆಫ್ ಟ್ರಾವೆಲ್ ಫಾರ್ ಚಿಲ್ಡ್ರನ್. ಮಕ್ಳಿಗೆ ತುಂಬ ಟ್ರಾವೆಲ್ ಆಗುತ್ತೆ. ವಿ ಡೋಂಟ್ ರೆಕಮೆಂಡ್. ಎಕ್ಸಾಕ್ಟ್ಲಿ. ಆ್ಯಂಡ್ ವಿ ವಿಲ್ ನಾಟ್ ಬಿ ಏಬಲ್ ಟು ಪ್ರೊವೈಡ್ ಎನಿ ಫೆಸಿಲಿಟಿ ಫಾರ್ ದೆಮ್ ಟು ರೀಚ್ ಆರ್ ಸ್ಕೂಲ್. ಸೊ ನಮ್ಮ ಸ್ಕೂಲ್ಗೆ ಬರಬೇಕು ಅಂತ ಅನ್ನೋರು ನಮ್ಮ ವ್ಯಾಪ್ತಿ ಒಳಗಡೆ ಇದ್ದರೆ ಖಂಡಿತವಾಗ್ಲೂ ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇದೆ. ಇನ್ನು ಬೇರೆ ಡೈರೆಕ್ಷನ್ಸಲ್ಲಿ ವಿತಿನ್ ದಿಸ್ ಡಿಸ್ಟೆನ್ಸ್ ಫ್ರೇಮ್ವರ್ಕ್ ಆಗಬೇಕು ಅಂತಂದ್ರೆ ಅದಕ್ಕೂ ನಾವು ಪ್ರೊವೈಡ್ ಮಾಡ್ತೀವಿ. ವಿಲ್ ಮೇಕ್ ಪ್ರಾವಿಷನ್ಸ್ ಫಾರ್ ಟ್ರಾನ್ಸ್ಪೋರ್ಟೇಷನ್. ಇಲ್ಲಿಗೆ ಈದರ್ ಮಕ್ಕಳು ತಾವಾಗೇ ಬರಬೇಕು, ಅಥವಾ ಅಪ್ಪ ಅಮ್ಮ ಡ್ರಾಪ್ ಮಾಡಬೇಕು, ಅಥವಾ ನಾವು ಟ್ರಾನ್ಸ್ಪೋರ್ಟೇಷನ್ ಪ್ರೊವೈಡ್ ಮಾಡಬೇಕು. ನಮ್ಮ ಸ್ಕೂಲ್ಗೆ ಹತ್ತಿರಕ್ಕೆ ಬಸ್ಸಸ್ ಬರೋದಿಲ್ಲ. ಬಸ್ ದ ನಿಯರೆಸ್ಟ್ ಬಸ್ ಸ್ಟಾಪ್ ಈಸ್ ಅಬೌಟ್ 1/2 ಕಿಲೋಮೀಟರ್ ಅವೇ, ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಅಲ್ಲಿವರೆಗೂ ಬಂದು ಅಲ್ಲಿಂದನೂ ನಡ್ಕೊಂಬರ್ಬೋದು ಮಕ್ಕಳು. ಸೊ ವ್ಯವಸ್ಥೆ ಇದೆ. BMTC ಬಸ್ಸಸ್ ಇದೆ, ಅರ್ಧ ಕಿಲೋಮೀಟರ್ ನಡಿಬೇಕು ಅಷ್ಟೇ. ಸುತ್ತಮುತ್ತ ಇರೋರೆಲ್ಲ ನಡ್ಕೊಂಡು ಬರ್ತಾರೆ ಮಕ್ಕಳು, ಅಪ್ಪ ಅಮ್ಮ ಬಂದು ಬಿಟ್ಟು ಹೋಗ್ತಾರೆ. ದೂರದಿಂದ ಬರೋರಿಗೆ ನಾವು ಟ್ರಾನ್ಸ್ಪೋರ್ಟೇಷನನ್ನು ಪ್ರೊವೈಡ್ ಮಾಡ್ತಾಯಿದ್ದೀವಿ. ನಮ್ಮ ಶಕ್ತಿನಲ್ಲಿ ಏನೆಲ್ಲ ಅನುಕೂಲಗಳನ್ನು ಮಾಡ್ಕೊಡ್ಬೋದು ಮಾಡ್ಕೊಡ್ತೀವಿ. ಇನ್ನು ತುಂಬ ದೂರದಿಂದ ಬರಬೇಕು ಅಂತ ಅನ್ನೋರು ಸಾಕಷ್ಟು ಜನ ರೀಲೊಕೇಟ್ ಕೂಡ ಆಗಿದ್ದಾರೆ. ಬೇರೆ ಕಡೆ ಇದ್ದವರು ನಮ್ಮ ಸ್ಕೂಲಿಗೆ ಸೇರಬೇಕು ಅಂತ ರೀಲೊಕೇಟ್ ಆಗಿ ಇಲ್ಲಿ ಸೇರಿಸಿದವರು ಇದ್ದಾರೆ. ಸೊ ಇಟ್ಸ್ ದೇರ್ ಚಾಯ್ಸ್. ಸೊ ಇವಾಗ ನೀವು ಅಂದಂಗೆ ಎಕನಾಮಿಕಲಿ ಸ್ವಲ್ಪ ಕಷ್ಟ ಇರೋರು ದೇ ಕಮ್ ಹಿಯರ್ ಫಾರ್ ಎ ಗುಡ್ ಎಜುಕೇಷನ್. ಸೊ ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಇಸ್ ಲೈಕ್ ಸ್ವಲ್ಪ ದುಡ್ಡಿನ ವ್ಯವಸ್ಥೆ ಕಷ್ಟ ಇರೋರು ಅಂಥವ್ರೇನಾ, ಅಥವಾ ನಿಮಗೆ ಸ್ವಲ್ಪ ಬೆಟರ್ ಇರೋರು ಇದ್ದಾರೆ ನಿಮಗೆ ಟಾರ್ಗೆಟ್ ಆಡಿಯನ್ಸಲ್ಲಿ? ಒಳ್ಳೆ ಪ್ರಶ್ನೆ. ನಮ್ಮಲ್ಲಿ ನಾವು ನಮ್ಮ ಶಾಲೆಯನ್ನು ಹಣಕಾಸಿನ ಕೊರತೆ ಇರೋರಿಗೆ ಮಾತ್ರ ಮಾಡ್ತೀವಿ ಅಂತ ಹೇಳೋದಿಲ್ಲ. ನಿಮ್ಮ ಹಣದ ಅನುಕೂಲ, ನಿಮ್ಮ ಹಣಕಾಸಿನ ಶಕ್ತಿ ಎಷ್ಟಾದರೂ ಇರಲಿ, ಒಳ್ಳೆ ಎಜುಕೇಷನ್ ಅವೈಲೇಬಲ್ ಇದೆ, ನಿಮಗೂ ಅದು ಅಫೋರ್ಡೆಬಲ್ ಇದೆ ಅಂತ ಹೇಳ್ತೀವಿ. ಸೊ ವಿ ಡೋಂಟ್ ಸೇ ಬರೀ ಫೈನಾನ್ಷಿಯಲಿ ವೀಕ್ ಇರೋರು ಮಾತ್ರ ನಮ್ಮ ಸ್ಕೂಲಿಗೆ ಬರಬೇಕು ಅಂತ ಹೇಳಲ್ಲ. ಯಾರು ಬೇಕಾದರೂ ಬರ್ಬೋದು. ಈಗ ಸಿಂಪಲ್ ಕ್ವೆಶ್ಚನ್ ಸರ್, ನೋಡಿ, ನಿಮಗೆ ಬೇಕಾಗಿರುವಂಥ ಯಾವುದೋ ಒಂದು ವಸ್ತು ತುಂಬ ಚೆನ್ನಾಗಿದೆ, 2 ಅಂಗಡಿಗಳಲ್ಲಿ ಅದೇ ವಸ್ತು ಸಿಗ್ತಾ ಇದೆ. ಒಂದು ಕಡೆ 100 ರೂಪಾಯಿಗೆ ಸಿಗುತ್ತೆ, ಇನ್ನೊಂದು ಕಡೆ 30 ರೂಪಾಯಿಗೆ ಸಿಗುತ್ತೆ. ಏನೂ ವ್ಯತ್ಯಾಸ ಇಲ್ಲ. ಒಂದು ಕಡೆ 100 ರೂಪಾಯಿಗೆ ಏನು ಸಿಗುತ್ತೆ, ಆ ಅಂಗಡಿಯವರ ಚಾಯ್ಸ್ ಅದು 100 ರೂಪಾಯಿಗೆ ಸೇಲ್ ಮಾಡಬೇಕು ಅಂತ. ಇನ್ನೊಂದು ಕಡೆ 30 ರೂಪಾಯಿಗೆ ಕೊಡ್ತಾ ಇರೋರು 60 ರೂಪಾಯಿ ಕಾಸ್ಟ್ ಪ್ರೈಸ್ ಇದೆ, 30 ರೂಪಾಯಿನ ಸಬ್ಸಿಡೈಸ್ ಮಾಡ್ತಿದ್ದಾರೆ. ಬಟ್ ನಿಮ್ಗೆ ಅದೇ ವಸ್ತು 60 ರೂಪಾಯಿ ಕಾಸ್ಟ್ ಪ್ರೈಸ್ ಇರೋ ವಸ್ತು ಒಂದು ಕಡೆ 100 ರೂಪಾಯಿಗೆ ಸಿಗುತ್ತೆ, ಇನ್ನೊಂದು ಕಡೆ 30 ರೂಪಾಯಿಗೆ ಸಿಗುತ್ತೆ. ಇಲ್ಲಿ 40 ರೂಪಾಯಿ ಪ್ರಾಫಿಟ್ ಇದೆ, ಇಲ್ಲಿ 30 ರೂಪಾಯಿ ಸಬ್ಸಿಡಿ ಇದೆ. ಬಟ್ ನಿಮಗೆ ಅಟ್ ದ ಎಂಡ್ ಆಫ್ ದ ಡೇ 30 ರೂಪಾಯಿಗೆ ಸಿಗುತ್ತೆ. ನಿಮ್ಮ ಹತ್ರ 100 ರೂಪಾಯಿಗೆ ಏನು ಕಷ್ಟ ಇಲ್ಲ. ಆದರೆ ನನ್ನ ಹತ್ರ ದುಡ್ಡಿದೆ ಅಂದ್ಬಿಟ್ಟು 100 ರೂಪಾಯಿದೇ ತೊಗೊತಿರೋ ಅಥವಾ 30 ರೂಪಾಯಿ ತೊಗೊತಿರೋ? 30, ಆಬ್ವಿಯಸ್ಲಿ. ಸೊ ವಿದ್ಯಾವಂತರ ಪೇರೆಂಟ್ಸು, ಅಂದರೆ ಪೇರೆಂಟ್ಸ್ ಹೂ ಆರ್ ಎಜುಕೇಟೆಡ್, ಪೇರೆಂಟ್ಸ್ ಹೂ ಆರ್ ವೆಲ್ ಆಫ್, ಪೇರೆಂಟ್ಸ್ ಹೂ ಆರ್ ವೆಲ್ ಸೆಟಲ್ಡ್ ಇನ್ ಲೈಫ್, ಏನು ಬೇಕಾದರೂ ಇರಲಿ, ಅವರ ಸೋಷಿಯಲ್ ಆರ್ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ವಾಟ್ ಎವರ್ ಇಟ್ ಈಸ್, ವೆದರ್ ದೇ ಆರ್ ಹೈಯರ್ ಅಪ್ ಇನ್ ದ ಸೋಷಿಯಲ್ ಆರ್ಡರ್ ಆ್ಯಂಡ್ ದಿ ಎಕನಾಮಿಕ್ ಆರ್ಡರ್ ಆರ್ ಲೋವರ್ ಡೌನ್, ಆರ್ ಸ್ಕೂಲ್ ಈಸ್ ಓಪನ್ ಫಾರ್ ಆಲ್. ಇಟ್ಸ್ ಅನ್ ಈಕೋ ಸಿಸ್ಟಮ್ ದಟ್ ವಿ ಹ್ಯಾವ್ ಬಿಲ್ಟ್. ಇಲ್ಲಿಗೆ ಬರೋರು ಎಲ್ಲರಿಗೂ ಒಳ್ಳೆಯದಾಗುತ್ತೆ, ಇಲ್ಲಿಗೆ ಬರೋರು ಎಲ್ಲರೂ ಮುಂದುವರಿತಾರೆ, ಎಲ್ಲರೂ ಫಂಡಮೆಂಟಲಿ ಸ್ಟ್ರಾಂಗ್ ಆಗ್ತಾರೆ. ಮಕ್ಕಳು ಫೌಂಡೇಶನ್ ತುಂಬ ಗಟ್ಟಿಯಾಗುತ್ತೆ, ದಿಲ್ ಬಿಕಮ್ ವೆರಿ ಕೇಪಬಲ್. ಯಾರು ಬರಬೇಕು ಅನ್ನೋದು ನಮ್ಮ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ಇದರಿಂದ ಉಪಯೋಗ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋ ಅಂಥವ್ರಿಗೆ ಮೋಸ್ಟ್ ವೆಲ್ಕಮ್. ತಿಳ್ಕೊಳ್ಬೇಕು ಹೆಂಗೆ ಉಪಯೋಗ ಆಗುತ್ತೆ, ಏನು ಇದರಿಂದ ಹೇಗೆ ನಮ್ಮ ಮಕ್ಳಿಗೆ ಒಳ್ಳೇದಾಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊತೀವಿ ಅಂತಂದರೆ ಮೋಸ್ಟ್ ವೆಲ್ಕಮ್. ಬನ್ನಿ, ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ, ಯಾರು ಬೇಕಾದರೂ ಬರ್ಬೋದು. ವಿ ಆರ್ ನಾಟ್ ಪೊಸಿಷನಿಂಗ್ ಇಟ್ ಆಸ್ ಅ ಸ್ಕೂಲ್ ಫಾರ್ ಫೈನಾನ್ಷಿಯಲಿ ವೀಕರ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ. ಆರ್ಥಿಕವಾಗಿ ಹಿಂದುಳಿದವರಿಗೆ ಮಾತ್ರ ಅನ್ನೋದು ನಮ್ಮ ಶಾಲೆಯಲ್ಲ. ಸಮಾಜದ ಎಲ್ಲ ಸ್ತರದ ಜನಗಳು ಬರಬೇಕು, ಆ ಮಕ್ಕಳಿಗೆಲ್ಲ ಒಬ್ರಿಗೊಬ್ರು ಬೆರಿಬೇಕು, ಒಬ್ಬರಿಂದ ಒಬ್ಬರು ಕಲಿಬೇಕು. ಆವಾಗಲೇ ತಾನೇ ನ್ಯಾಷನಲ್ ಡೆವಲಪ್ಮೆಂಟ್ ಆಗೋದು. ನೀವೆಲ್ಲ ಒಂದೇ ಸೆಗ್ಮೆಂಟ್ ಆಫ್ ದಿ ಸೊಸೈಟಿಯಿಂದ ಬರುವಂಥ ಮಕ್ಕಳುಗಳನ್ನು ಒಟ್ಟುಗೂಡಿಸಿದ್ರೆ ಅವರ ಎಂಟೈರ್ ಡೆವಲಪ್ಮೆಂಟ್ ಇಟ್ ಈಸ್ ನಾಟ್ ಬ್ಯಾಲೆನ್ಸ್ಡ್. ಸಮಾಜಕ್ಕೂ ನಿಮ್ಮ ಶಾಲೆಯ ವಾತಾವರಣಕ್ಕೂ ಸಂಬಂಧನೇ ಇಲ್ದಂಗೆ ಆಗ್ಬಿಡುತ್ತಲ್ಲ. ಸೊ ಇಟ್ಸ್ ಅ ಮಿಕ್ಸ್ ಆಫ್ ಎವ್ರಿಬಡಿ. ನಮ್ಮಲ್ಲಿ ಆಲ್ರೆಡಿ ಇರೋ ಮಕ್ಕಳಲ್ಲೂ ಕೂಡ ಫೈನಾನ್ಷಿಯಲಿ ಅನುಕೂಲವಾಗಿರೋರು ಇದ್ದಾರೆ, ಸಮಾಜದಲ್ಲಿ ಒಳ್ಳೆಯ ಅಂತಸ್ತು ಅಧಿಕಾರ ಇರುವಂಥ ಮಕ್ಕಳು ಇದ್ದಾರೆ, ರೈತರ ಮಕ್ಕಳು ಇದ್ದಾರೆ, ಕೂಲಿ ಮಾಡೋರ ಮಕ್ಕಳು ಇದ್ದಾರೆ. ಎಲ್ಲರಿಗೂ ಸಮಾನವಾದ ವಾತಾವರಣ, ಸಮಾನವಾದ ಅವಕಾಶ. ಓಕೆ. ಬಟ್ ಸೊ ಈಗ ನೀವು ಸೆಗ್ಮೆಂಟ್ ಆಫ್ ಸೊಸೈಟಿ ಬಗ್ಗೆ ಹೇಳಿದ್ರಲ್ಲ,
ಎಲ್ಲ ಥರದ ಮಕ್ಕಳಿದ್ದಾರೆ ಅಂತ. ದಿಸ್ ಇಸ್ ಅ ವೆರಿ ಗುಡ್ ಥಿಂಗ್. ಈ ಕರೆಂಟ್ಲಿ ಏನಿದೆ, ಪೇರೆಂಟ್ಸ್ ಕಳಿಸ್ತಾ ಇದ್ದಾರೆ, ದೇ ಹ್ಯಾವ್ ಅಂಡರ್ಸ್ಟುಡ್ ಎಜುಕೇಷನ್ ಇಸ್ ಈಕ್ವಲ್ ಫಾರ್ ಎವ್ರಿ ಒನ್. ಬಟ್ ಇವಾಗ ಏನಾಗುತ್ತೆ, ಟಿಪಿಕಲಿ ನೋಡಿದ್ರೆ ಇನ್ ಸಿಟೀಸ್, ಮೋಸ್ಟ್ಲಿ ಮೆಟ್ರೋ ಸಿಟೀಸ್, ಒಂದು ಸ್ಕೂಲಿಗೆ ಕಳ್ಸೋಕ್ಕೆ ಮುಂಚೆ ಮಗುನ ಪೇರೆಂಟ್ಸ್ ಏನು ಮಾಡ್ತಾರೆ, ಅಲ್ಲಿ ವಾತಾವರಣ ಹೆಂಗಿದೆ, ಮಕ್ಳು ಯಾವ ಥರ ಇದ್ದಾರೆ, ಅವ್ರ ಸೆಗ್ಮೆಂಟ್ಸ್ ಥರ ಇದ್ದಾರೆ, ಇದು ಯೋಚನೆ ಮಾಡ್ತಾರೆ. ಸೊ ನಿಮಗೆ ಬಂದಾಗ ಆ ಥರ ಅನಿಸ್ದಾಗ ನೀವೇನು ಅವ್ರಿಗೆ ಒಂಥರ ಕನ್ವಿನ್ಸಿಂಗ್ ಆ ಥರ ಏನಿರ್ಬೋದು ಇಲ್ಲಿ? ಪೇರೆಂಟ್ಸ್ ಆ ಥರ ಯಾಕೆ ಯೋಚನೆ ಮಾಡ್ತಾರೆ ಅನ್ನೋದನ್ನು ಥಿಂಕ್ ಮಾಡಿ. ಓಕೆ, ಈಸ್ ಇಟ್ ಅ ಗುಡ್ ಥಿಂಗ್ ಆರ್ ಅ ಬ್ಯಾಡ್ ಥಿಂಗ್ ಟು ಥಿಂಕ್ ಲೈಕ್ ದಟ್? ಬ್ಯಾಡ್, ಆಬ್ವಿಯಸ್ಲಿ ಅಲ್ವಾ? ವಿ ವಿಲ್ ಸಿ ವೆದರ್ ಇಟ್ ಈಸ್ ಗುಡ್ ಆರ್ ಬ್ಯಾಡ್ ಅಂತ. ನಾವು ಆ್ಯಸ್ ಅ ಪೇರೆಂಟ್ ಐ ಗೋ ಟು ಅ ಸ್ಕೂಲ್, ಐ ಸಿ ದ ಚಿಲ್ಡ್ರನ್, ಯಾವ ಸಮಾಜದಿಂದ ಬರ್ತಾರೆ ಮಕ್ಕಳು ಅಂತ. ಈಗ ಒಂದು ಪರ್ಟಿಕ್ಯುಲರ್ ಸ್ವಲ್ಪ ಬಡವರಿರುವಂಥ ಕುಟುಂಬದಿಂದ ಬರುವಂಥ ಮಕ್ಕಳು, ನೀವು ವಿದ್ಯಾವಂತ ಅಪ್ಪ ಅಮ್ಮ ಆದರೆ ನಿಮ್ಮ ಮಕ್ಕಳನ್ನು ಹಾಳು ಮಾಡ್ತಾರೆ ಅಂತ ಯಾಕೆ ಅಂದ್ಕೊತೀರಾ? ನಿಮಗೆ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದಿರುವಂಥ ಕುಟುಂಬಗಳ ಸಂಸ್ಕಾರಗಳಾಗಲಿ ಅಥವಾ ಅವರ ವಾತಾವರಣ ಹೆಂಗಿರುತ್ತೆ ಅನ್ನೋದಾಗಲಿ ಅನುಭವ ಇರೋದಿಲ್ಲ. ನೀವು ಒಂದು ನ್ಯಾರೋ ಸೊಸೈಟಿನಲ್ಲೇ ಎಲ್ಲ ನಿಮಗೆ ಅನುಕೂಲವಾಗಿರೋ ಥರ ನಿಮ್ಮ ಥರದವ್ರ ಥರ ಜನಗಳಲ್ಲೇ ಬೆಳೆದಾಗ ಮಿಕ್ಕಿದ ಸಮಾಜ ಏನಿದೆ, ನಿಮಗೆ ಗೊತ್ತಿಲ್ಲದೆ ಇರುವಂಥ ಸಮಾಜದ ಬಗ್ಗೆ ನಿಮಗೆ ಪ್ರೆಜುಡಿಸ್ ಇರುತ್ತೆ, ಪೂರ್ವಾಗ್ರಹ. ಯು ಆರ್ ಪ್ರೆಜುಡಿಸ್ಡ್. ಯು ಥಿಂಕ್ ಚಿಲ್ಡ್ರನ್ ಕಮಿಂಗ್ ಫ್ರಮ್ ಫಾರ್ಮರ್ಸ್ ಫ್ಯಾಮಿಲೀಸ್ ವಿಲ್ ಸ್ಪಾಯ್ಲ್ ದ ರೆಸ್ಟ್ ಆಫ್ ದ ಚಿಲ್ಡ್ರನ್. ನಮ್ಮ ದೇಶದ 100 ವರ್ಷಗಳ ಇತಿಹಾಸ ನೋಡಿ, ಅತಿ ಶ್ರೇಷ್ಠವಾದ ಸಾಧನೆ ಮಾಡಿರುವಂಥ ಮಕ್ಕಳು, ಅತಿ ಶ್ರೇಷ್ಠವಾದ ಸಾಧನೆ ಮಾಡಿರುವಂಥ ಜನಗಳು ಯಾವ್ಯಾವ ರೀತಿಯ ಕುಟುಂಬಗಳಿಂದ ಬಂದಿದ್ದಾರೆ. ಕರೆಕ್ಟ್. ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವಂಥ ಅಪ್ಪ ಅಮ್ಮನ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಆಗಲಿ ಜೀವನದ ಬಗ್ಗೆ ಆಗಲಿ ಆ ಒಂದು ಫೈರ್ ಇರೋದಿಲ್ಲ. ನೀವು ಅವ್ರಿಗೆಲ್ಲನೂ ಹೇಳಬೇಕು, ಪುಷ್ ಮಾಡಬೇಕು. ಅದೇ ನಿಮ್ಮ ಮಗು, ನೀವೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದೀರ, ನೀವೆಲ್ಲ ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಿದ್ದೀರ, ಇನ್ನೊಂದು ಮಗು ಬೆಳಗ್ಗೆ ತಿಂಡಿ ತಿನ್ನೋದಲ್ಲೇ ಸ್ಕೂಲಿಗೆ ಬರುತ್ತೆ, ಒಂದು ಚೂರು ಎನರ್ಜಿ ಕಡಿಮೆ ಆಗೋದಿಲ್ಲ, ಸಾಯಂಕಾಲ ಮನೆಗೆ ಹೋಗಿ ಊಟ ಮಾಡ್ತಾನೆ, ಅವ್ನಿಗೊಂಚೂರು ಎನರ್ಜಿ ಕಡಿಮೆ ಆಗೋದಿಲ್ಲ, ಅವ್ನಿಗೆ ಅದು ಫೈರ್ ಇದೆ. ಈ ಮಗುವಿಂದ ನಿಮ್ಮ ಮಗುಗೆ ಅನುಕೂಲ ಆಗುತ್ತೋ ಕೆಟ್ಟದಾಗುತ್ತೋ? ವೆನ್ ಯುವರ್ ಚೈಲ್ಡ್ ಹ್ಯಾಸ್ ಅ ಫ್ರೆಂಡ್ who is fighting challenges in life and coming and trying to make good of his life, will your child get inspired by him or does he get spoiled by him? ಅವನು ಮಾತಾಡೋ ದಾಟಿ ಬೇರೆ ಇರ್ಬೋದು, ನೀವು ತುಂಬ ಪಾಲಿಶ್ಡಾಗಿ ಮಾತಾಡ್ಬೋದು, ನಿಮ್ಮ ಭಾಷೆ ಶುದ್ಧವಾಗಿರ್ಬೋದು, ಅವನ ಭಾಷೆ ಸ್ವಲ್ಪ ರಫ್ ಆಗಿರ್ಬೋದು. ಸಂಸ್ಕಾರ ಇಲ್ಲ ಅಂತ ಹೆಂಗೆ ಅನ್ಕೊತೀರಾ? ಮತ್ತು ಮಕ್ಕಳು, ನಿಮ್ಮ ಮಕ್ಕಳು ಏನಾಗಬೇಕು? ಈಗ ನಿಮ್ಮ ಮಕ್ಕಳು ಓದ್ತಾರೆ, ಬೆಳೀತಾರೆ, ಓದಿ ಬೆಳೆದು ಮೇ ಬಿ ಮುಂದೆ ಒಂದಿನ ಉದ್ಯೋಗಕ್ಕೆ ಹೋಗ್ಬೋದು. ದೇ ಮೈಟ್ ಗೆಟ್ ಇನ್ ಟು ಅ ಜಾಬ್ ಆರ್ ದೇ ಮೈಟ್ ಬಿಕಮ್ ಆಂಟ್ರಪ್ರನರ್ಸ್. ಉದ್ಯೋಗ ಮಾಡೋದಕ್ಕೆ ಬೇರೆಯವ್ರ ಹತ್ರ ಹೋಗ್ಬೋದು ಅಥವಾ ಇವರೇ ಉದ್ಯೋಗ ಸೃಷ್ಟಿ ಮಾಡ್ಬೋದು. ನೀವು ಆಂಟ್ರಪ್ರನರ್ಸ್ ಆದರೆ ಹೂ ಈಸ್ ಯುವರ್ ಟಾರ್ಗೆಟ್ ಮಾರ್ಕೆಟ್? ಸಮಾಜನ ಬಿಟ್ಟು ಇನ್ನೆಲ್ಲಾದರೂ ನೀವು ಮಾರ್ಸಲೋಗಿ ವ್ಯಾಪಾರ ಮಾಡ್ತೀರಾ? ಯು ಹ್ಯಾವ್ ಟು ಸೆಲ್ ಇಟ್ ಟು ದ ಸೇಮ್ ವೆರಿ ಪೀಪಲ್ ವಿಚ್ ಯು ಡೋಂಟ್ ವಾಂಟ್ ಯುವರ್ ಚಿಲ್ಡ್ರನ್ ಟು ಗ್ರೋ ವಿತ್. ಸಮಾಜದ ಎಲ್ಲ ಸ್ತರಗಳನ್ನು ಅನುಭವ ಮಾಡಬೇಕು. ಯು ಶುಡ್ ಎಕ್ಸ್ಪೀರಿಯನ್ಸ್ ಎವ್ರಿ ಲೆವೆಲ್ ಆಫ್ ದಿ ಸೊಸೈಟಿ. ಯು ಶುಡ್ ಇಂಟರ್ಯಾಕ್ಟ್ ವಿತ್ ಎವ್ರಿ ಕೈಂಡ್ ಆಫ್ ಪೀಪಲ್. ಮಂಕುತಿಮ್ಮನ ಕಗ್ಗದಲ್ಲೊಂದಿದೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ. ಬೆಟ್ಟದ ಕೆಳಗಡೆ ಹುಲ್ಲಾಗು, ಬೆಟ್ಟ ಹತ್ತೋರಿಗೆ ನೀನು ಕಾಲಿಗೆ ಮೆತ್ತವಾದ ಅನುಭವ ಕೊಡ್ತೀಯ, ಕಲ್ಲು ಮುಳ್ಳು ಚುಚ್ಚೋದು ಕಡಿಮೆ ಮಾಡಿಸ್ತೀಯ. ಮನೆಗೆ ಮಲ್ಲಿಗೆಯಾಗು, ಯು ಶುಡ್ ಬಿ ಪ್ಲೆಸೆಂಟ್ ಟು ಯುವರ್ ಫ್ಯಾಮಿಲಿ. ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ನಿನ್ನ ಮೇಲೆ ಮಳೆ ಥರ ಕಷ್ಟಗಳು ಸುರಿದ್ರೂ ಬಂಡೆ ಥರ ನಿಂತ್ಕೋ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ನೀನು ಹೋಗಿ ಪಕ್ಕದಲ್ಲಿ ಇನ್ನೂ ಒಬ್ಬ ಭಿಕ್ಷಕನ ಪಕ್ಕ ಕೂತ್ರೆ ಆ ಭಿಕ್ಷಕನಿಗೆ ಇವನು ನನ್ನವನಪ್ಪ ಅನ್ನಿಸ್ಬೇಕು. ಅಂದರೆ ನೀವು ಹೋಗಿ ಭಿಕ್ಷೆ ಬಿಡ್ತೀರ ಅಂತಲ್ಲ, ಆದರೆ ಆ ಭಿಕ್ಷುಕನಿಗೂ ಇವನು ನನ್ನ ಆತ್ಮೀಯ, ಇವನು ನನಗೆ ಸಂತೋಷ ಕೊಡ್ತಾನೆ ಅನ್ನೋ ಫೀಲಿಂಗ್ ಬರಬೇಕು. ಅದೇ ನೀವು ಹೋಗಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಪಕ್ಕ ಕೂತ್ಕೊಂಡ್ರು, ಆಸ್ ಅ ಡಿಪ್ಲೊಮ್ಯಾಟ್ ಯು ಗೋ ಆ್ಯಂಡ್ ಮೀಟ್ ಸಮ್ ಹೆಡ್ಸ್ ಆಫ್ ಸ್ಟೇಟ್ಸ್, ದಟ್ ಪರ್ಸನ್ ಶುಡ್ ಫೀಲ್ ದಿಸ್ ಪರ್ಸನ್ ಈಸ್ ಕಾಂಪಿಟೆಂಟ್ ಎನಫ್ ಟು ಬಿಕಮ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಮೈ ಕಂಟ್ರಿ. ಈ ಸಾಮರ್ಥ್ಯವನ್ನು ಡೆವಲಪ್ ಮಾಡ್ಕೊಳ್ಬೇಕು ಅಂತಂದರೆ ಯು ಕೆನಾಟ್ ಡೂ ದ್ಯಾಟ್ ಬೈ ಬೀಯಿಂಗ್ ಇನ್ ಅ ಕ್ಲೋಸ್ಡ್ ಗ್ರೂಪ್. ಅ ಕ್ಲೋಸ್ಡ್ ಗ್ರೂಪ್ ವಿಲ್ ಹೆಲ್ಪ್ ಯು ಡೆವಲಪ್ ಓನ್ಲಿ ಅ ಸರ್ಟನ್ ಸೆಟ್ ಆಫ್ ಕೇಪಬಿಲಿಟೀಸ್, ಬಟ್ ಅ ಗ್ರೂಪ್ from early age, which is a representation of the society, which is a representation of the community, will help you develop faster and better. So ನಮ್ಮಲ್ಲಿ ಎಲ್ಲ ಸ್ತರದ ಮಕ್ಕಳಿಗೂ ಯಾರಿಗೆ ಬೇಕಾದರೂ ಅವಕಾಶ ಇದೆ ಅನ್ನೋದು ವಿದ್ಯಾವಂತ ಅಪ್ಪ ಅಮ್ಮನಿಗೆ
ನಮ್ಮ ಶಾಲೆಗೆ ಅವ್ರ ಮಕ್ಕಳನ್ನ ಸೇರಿಸಬೇಕು ಅನ್ನೋದಕ್ಕೆ ಮೋಟಿವೇಶನ್ ಆಗಬೇಕು ಹೊರತು ಅಲ್ಲಿ ರೈತರ ಮಕ್ಕಳಿರ್ತಾರೆ, ಕೂಲಿ ಮಾಡೋರ ಮಕ್ಕಳಿರ್ತಾರೆ, ಇನ್ಯಾರೋ ಬೇರೆ ಉದ್ಯೋಗಗಳನ್ನು ಮಾಡುವಂಥ ಮಕ್ಕಳಿರ್ತಾರೆ, ತುಂಬ ಓದಿಲ್ಲದೆ ಇರೋರ ಮಕ್ಕಳಿರ್ತಾರೆ, ನಮ್ಮ ಮಕ್ಕಳು ಹಾಳಾಗ್ತಾರೆ ಅನ್ನೋ ಭಾವನೆ ಅಲ್ಲ. ಆದ್ದರಿಂದ ನಿಮ್ಮ ಮಕ್ಕಳನ್ನ ನೀವು ಪ್ರೊಟೆಕ್ಟ್ ಮಾಡ್ತಾ ಇಲ್ಲ. ಯು ಆರ್ ಸ್ಪಾಯ್ಲಿಂಗ್ ಆ್ಯಂಡ್ ಡಿಸ್ಟ್ರಾಯಿಂಗ್ ದ ಆಪರ್ಚುನಿಟಿ ಆಫ್ ಯುವರ್ ಚಿಲ್ಡ್ರನ್ ಟು ಡೆವಲಪ್ ಆ್ಯಸ್ ಅ ವೆಲ್ ಬ್ಯಾಲೆನ್ಸ್ಡ್ multi-dimensional individual. Correct. And also at the same time, if there is one thing we observe, ಯಾವ ಮಕ್ಕಳು ತುಂಬ ಪ್ರೀಮಿಯರ್ ಇನ್ಸ್ಟಿಟ್ಯೂಟಿಗೆ ಹೋಗ್ತಾರೆ ಅವರೇನು ದೂದ್ಕೆ ದುಲೆ ಅನ್ನೋವಂಥದ್ದು ಏನಿಲ್ಲ. ಅವರು ವಿ ಹಿಯರ್ ಸ್ಟೋರೀಸ್ ಅಬೌಟ್ ದೋಸ್ ಕಿಡ್ಸ್ ಆಲ್ಸೋ ಬೀಯಿಂಗ್ ವೆರಿ ಸ್ಪಾಯ್ಲ್ಡ್, ಗೆಟಿಂಗ್ ಇನ್ವಾಲ್ವ್ಡ್ ಇನ್ ಟು ಆ್ಯಕ್ಟಿವಿಟೀಸ್ ದಟ್ ಆರ್ ಡಿಫ್ರೆಂಟ್ ವೇಸ್ ಅಷ್ಟೇ. ಅವರು ಅಂದರೆ ಆ ಲೆವೆಲಲ್ಲಿ ಇದ್ದಾರೆ ಅಂದಿದ್ದಕ್ಕೋಸ್ಕರ ಅವ್ರು ಇದೇ ಥರ ಇರ್ತಾರೆ ಅಂತ ಏನಿಲ್ಲ. ದಟ್ ಈಸ್ ಅ ಪರ್ಸೆಪ್ಷನ್ ದಟ್ ಈಸ್ ಪ್ರಾಬಬ್ಲಿ ನಾಟ್ ಮೆಂಟ್ ಟು ಬಿ ಇನ್ ದಿ ರೈಟ್ ಪ್ಲೇಸ್. ಸಿ ಮಕ್ಕಳನ್ನ ಮಕ್ಕಳ ಥರ ನೋಡಬೇಕು. ಓಕೆ, ದೇ ಆರ್ ಚಿಲ್ಡ್ರನ್. ನೀವು ಮಕ್ಕಳಿಗೆ ಏನು ವಾತಾವರಣ ಕ್ರಿಯೇಟ್ ಮಾಡಿಕೊಡ್ತೀರಾ ಆ ವಾತಾವರಣದ ಸಂಸ್ಕಾರಗಳನ್ನು, ಆ ವಾತಾವರಣದ ಸಂಸ್ಕೃತಿಯನ್ನು ಇಂಬೈಬ್ ಮಾಡ್ಕೊತಾರೆ. ರೈಟ್. ತುಂಬ ಉದ್ಧಾರ ಆಗುವಂಥ ಮಕ್ಕಳು ಎಲ್ಲ ಕಡೆ ಇರ್ತಾರೆ. ವೇರಿಯಿಂಗ್ ಲೆವೆಲ್ಸ್ ಆಫ್ ಬೀಯಿಂಗ್ ಸ್ಪಾಯಿಲ್ಡ್ ಎಲ್ಲ ಕಡೆ ಇರ್ತಾರೆ. ಸೊ ನಾವು ಮಕ್ಕಳಲ್ಲಿ ತುಂಬ ಬೆಳವಣಿಗೆ ಹೊಂದುವಂಥವರು, ಉದ್ಧಾರ ಆಗುವಂಥವರು ಈ ಸಮಾಜದಿಂದ ಬರ್ತಾರೆ ಅಥವಾ ಆ ಸಮಾಜದಿಂದ ಬರೋದಿಲ್ಲ, ಅಥವಾ ಹಾಳಾಗುವಂಥವರು ಇಂಥ ಒಂದು ಕ್ಯಾಟಗರಿ ಆಫ್ ಜನಗಳೇ ಇರ್ತಾರೆ ಅಥವಾ ಇಂಥ ಕ್ಯಾಟಗರಿ ಜನ ಹಾಳಾಗೋದಿಲ್ಲ, ಜನರಲೈಸ್ ಮಾಡೋದೇ ಬೇಕಾಗಿಲ್ಲ. ವಿ ಆ್ಯಸ್ ಎಜುಕೇಟರ್ಸ್, ವಿ ಆರ್ ಎಜುಕೇಷನಿಸ್ಟ್ಸ್ ಆ್ಯಂಡ್ ಆ್ಯಸ್ ಎನ್ ಇನ್ಸ್ಟಿಟ್ಯೂಷನ್ ನಾವು ನೋಡೋದು ಹೇಗೆ ಅಂತಂದರೆ ಮಗು ಅಷ್ಟೆ. ಆ ಮಗು ಅಪ್ಪ ನೀವು, ಯು ಮೈಟ್ ಬಿ ಅನ್ IAS ಆಫೀಸರ್, ಯು ಮೈಟ್ ಬಿ ಅ ಹನಿ ಬಿ ಫಾರ್ಮರ್. ಯು ಹ್ಯಾವ್ ಟು ಡೂ ವಾಟ್ ಯು ಹ್ಯಾವ್ ಟು ಡೂ ಟು ಮೇಕ್ ಯುವರ್ ಕಿಡ್ ಡೆವಲಪ್ ಆ್ಯಸ್ ಅ wholesome individual, a complete individual. Just because you are an IAS officer is no guarantee that your child will develop into a full-fledged leader. You will have a wonderful life antenilla. We have seen children whose parents are very well accomplished. ಆ ಮಕ್ಕಳ ಮೇಲಿರುವಂಥ ಪರ್ಫಾರ್ಮೆನ್ಸ್ ಪ್ರೆಷರ್, ತುಂಬ ಸಾಧನೆ ಮಾಡಿರುವಂಥ ಅಪ್ಪ ಅಮ್ಮನ ಮಕ್ಕಳಿಗೆ ಅಪ್ಪ ಅಮ್ಮನ ಮೀರಿಸಬೇಕು ಅನ್ನೋ ಆಸೆ, ಅಪ್ಪ ಅಮ್ಮ ಕೂಡ ನೀನು ನನಗಿಂತ ಮೀರಿ ಬೆಳಿಬೇಕು ಅನ್ನೋ ಆಸೆನಲ್ಲಿ ಅವ್ರನ್ನ ಪುಷ್ ಮಾಡುವಾಗ ಅವರ ಬಾಲ್ಯ ಹಾಳಾಗೋದು ನೋಡಿದ್ದೀವಿ. ಏನೂ ಗೊತ್ತಿಲ್ಲದೆ ಇರೋಂಥ ಅಪ್ಪ ಅಮ್ಮ, ನನಗೇನು ಗೊತ್ತಾಗಲ್ಲಪ್ಪ, ನೀನು ಏನು ಬೇಕೋ ಮಾಡ್ಕೋ, ನಿನಗೇನು ಸಹಾಯ ಬೇಕು ನಾನು ಮಾಡ್ತೀನಿ ನನ್ನ ಕೈಲಾಗಿದ್ದು ಅಂತ ಹೇಳಿದಾಗ ಮಕ್ಕಳು ಅವರಷ್ಟಕ್ಕೆ ಅವರೇ ಅವಕಾಶಗಳನ್ನು ಹುಡುಕೊಂಡು ಬೆಳೆದು ಹೆಮ್ಮರವಾಗಿ ಬೆಳೆದಿರೋದನ್ನು ನೋಡಿದ್ದೀವಿ. ಇತಿಹಾಸ ಇದಕ್ಕೆ ಸಾಕ್ಷಿ. ದ ಹಿಸ್ಟ್ರಿ ಈಸ್ ಎವಿಡೆನ್ಸ್ ಟು ದಿಸ್, ಪ್ರೂಫ್ ಆಫ್ ದಿಸ್. ಸೊ ಹೂ ಯು ಆರ್ ಈಸ್ ಆಫ್ ನೋ ಸಿಗ್ನಿಫಿಕೆನ್ಸ್ ಟು ವಾಟ್ ಯುವರ್ ಚೈಲ್ಡ್ ವಿಲ್ ಬಿ. ಬಟ್ ಇಟ್ ಈಸ್ ಡೆಫಿನೆಟ್ಲಿ ವೆರಿ ವ್ಯಾಲ್ಯೂಯಬಲ್ ಬಿಕಾಸ್ ನೀವು ಕೊಡುವಂಥ ಸಂಸ್ಕಾರಗಳು, ದ ವ್ಯಾಲ್ಯೂಸ್ ದಟ್ ಯು ಗಿವ್ ಅಟ್ ಹೋಮ್, ಸಮಾಜದಲ್ಲಿ ಒಟ್ಟಾಗಿ ಬೆರೆತು ಬಾಳೋದಕ್ಕೆ ಮಕ್ಕಳನ್ನ ಮನಸ್ಥಿತಿಯನ್ನು ಹೆಂಗೆ ನೀವು ತಯಾರು ಮಾಡ್ತೀರಾ, ದೀಸ್ ಥಿಂಗ್ಸ್ ವಿಲ್ ಹೆಲ್ಪ್. ಯು ಮೇಕ್ ಯುವರ್ ಚೈಲ್ಡ್ ಫೀಲ್ ಸ್ಪೆಷಲ್. ಅದೊಂದು ಆಸೆ ಅಲ್ಲ ಮಕ್ಕಳಿಗೆ, ಮೈ ಚೈಲ್ಡ್ ಹ್ಯಾಸ್ ಟು ಫೀಲ್ ಸ್ಪೆಷಲ್. ಎಲ್ಲದಕ್ಕೂ ಅವಶ್ಯಕತೆಗಿಂತ ಜಾಸ್ತಿ ಮಾಡಿದಾಗ ಮಗು ನಾನು ಬೇರೆಯವ್ರಿಗಿಂತ ಮೇಲು ಅನ್ನೋ ಭಾವನೆಗೆ ಬಂತು ಅಂತಂದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ದ ಚೈಲ್ಡ್ ವಿಲ್ ಸ್ಟಾರ್ಟ್ ಲುಕಿಂಗ್ ಡೌನ್ ಅಪಾನ್ ಎವ್ರಿಬಡಿ ಎಲ್ಸ್. ನಾನು 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 ಅನ್ನೋದು ಅವ್ರ ತಲೆಗೆ ಬಂದರೆ ದಟ್ ಈಸ್ ವಾಟ್ ಇಫ್ ಯು ಹ್ಯಾವ್ ಗಿವನ್ ಇಟ್ ವಿಲ್ ಸ್ಪಾಯ್ಲ್ ಯುವರ್ ಚೈಲ್ಡ್. ಅದು ಬರೀ ಶ್ರೀಮಂತರು ಅಥವಾ ಅದು ಬರೀ ತುಂಬ ಓದಿರುವಂಥವ್ರು ಅವ್ರ ಮಕ್ಳಿಗೆ ತುಂಬ್ತಾರೆ ಅಂತೇನಿಲ್ಲ. ಏನೂ ಓದಿಲ್ಲ, ಹಣಕಾಸಿನಲ್ಲೂ ಹಿಂದೆ ಬಿದ್ದಿದ್ದಾರೆ ಅಂಥವ್ರು ಕೂಡ ಅವ್ರ ಮಕ್ಕಳಿಗೆ ನಾನು 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 ಅನ್ನೋದನ್ನು ತುಂಬಿಸ್ಬೋದು. ಎಲ್ಲದನ್ನ ತಾತ್ಸಾರವಾಗಿ ನೋಡೋದು, ಎಲ್ಲದನ್ನ ಒಂಥರ ಡಿಸ್ರೆಸ್ಪೆಕ್ಟ್ಫುಲ್ಲಾಗಿ ಕಾಣೋದು, ಯಾರಿಗೂ ಮರ್ಯಾದೆ ಇಲ್ಲ, ಯಾವುದಕ್ಕೂ ಮರ್ಯಾದೆ ಇಲ್ಲ, ಈ ಥರ ಬೆಳೆಯುವಂಥ ಮಕ್ಕಳು ಬರೀ ಶ್ರೀಮಂತರ ಮಕ್ಕಳೇ ಅಲ್ಲ, ಬಡವ್ರ ಮಕ್ಕಳು ಹಂಗಿರ್ತಾರೆ. ಕೆಲವರು ನೀನು ನೀನು ಅಂತ ಮಾತಾಡ್ತಾರೆ. ಸೊ ಮಕ್ಕಳನ್ನ ಮಕ್ಕಳ ಥರ ನೋಡಬೇಕು. ಮಕ್ಕಳು ಯಾವ ಮಟ್ಟದಲ್ಲಿದ್ದಾರೆ ನಾ ಹೇಳ್ತೀನಲ್ಲ, ಅವರ ಫೌಂಡೇಶನ್ ಹೆಂಗಿದೆ, ಸಂಸ್ಕಾರಗಳು, ಆದರ್ಶಗಳು, ಅಭ್ಯಾಸಗಳು, ಹವ್ಯಾಸಗಳು, ಅದನ್ನು ಅನಲೈಸ್ ಮಾಡಬೇಕು. ಅವರ ಪಿಲ್ಲರ್ಸ್ ಹೆಂಗಿದೆ, ಫಿಸಿಕಲ್, ಇಂಟೆಲೆಕ್ಚುಯಲ್, ಎಮೋಷನಲ್, ಸೋಷಿಯಲ್, ಸ್ಪಿರಿಚುವಲ್, ಈ 5 ಡೈಮೆನ್ಷನಲ್ಲಿ ಹೆಂಗೆ ಡೆವಲಪ್ ಆಗ್ತಿದ್ದಾರೆ ಅದನ್ನು ನೋಡಬೇಕು. ನಾಲೆಡ್ಜ್ ಮತ್ತು ಸ್ಕಿಲ್ಸ್ ಹೆಂಗೆ ಡೆವಲಪ್ ಆಗ್ತಾ ಇದೆ, ಅವ್ರು ಯಾವ ಲೆವೆಲಲ್ಲಿದ್ದಾರೆ ಅದನ್ನು ನೋಡಬೇಕು. ನೋಡಿ ಮಕ್ಕಳು ಯಾವ ಮಟ್ಟದಲ್ಲಿದ್ದಾರೆ ಅಂತ ನೋಡಿಕೊಂಡು ಅವ್ರನ್ನ ಹೆಂಗೆ ಡೆವಲಪ್ ಮಾಡೋದಕ್ಕೆ ಏನೇನು ಮಾಡ್ಬೋದು ನಾವು ಅನ್ನೋದನ್ನು ಯೋಚನೆ ಮಾಡಿ ಆ ರೀತಿ ಅವ್ರನ್ನ ಗೈಡ್ ಮಾಡ್ತಾ ಹೋಗಬೇಕು. ಇದರಲ್ಲಿ ಪೇರೆಂಟ್ಸ್ ಆ ಪ್ರಾಸೆಸ್ಸಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಸಾಧ್ಯ ಇದೆ ಅಂತ ಆದರೆ ಪೇರೆಂಟ್ಸನ್ನು ಯಾವ ಮಟ್ಟದಲ್ಲಿ ನಾವು ಇನ್ವಾಲ್ವ್ ಮಾಡ್ಕೊಳ್ಬೇಕು. ಇಫ್ ಯು ಆರ್ ಎನ್ ಎಜುಕೇಟೆಡ್ ಪೇರೆಂಟ್, ನಿಮ್ಮನ್ನು ನಾವು ಅವರ ನಾಲೆಡ್ಜ್ ಮತ್ತು ಸ್ಕಿಲ್ಸ್ ಎನ್ಹ್ಯಾನ್ಸ್ ಮಾಡೋದಕ್ಕೆ ಇನ್ವಾಲ್ವ್ ಮಾಡ್ಬೋದು.
If you are an uneducated parent, we might involve you to monitor what the kid is doing, but parents' involvement ಖಂಡಿತ ಇರುತ್ತೆ. ಪೇರೆಂಟ್ಸ್ ಇನ್ವಾಲ್ವ್ಮೆಂಟ್ ಪಾಸಿಬಿಲಿಟಿ ಕಡಿಮೆ ಇದೆ ಅಂದ ಮಾತ್ರಕ್ಕೆ ಮಗು ಬೆಳವಣಿಗೆ ಕಡಿಮೆ ಆಗುತ್ತೆ ಅಂತೇನಿಲ್ಲ. ಆಲ್ರೈಟ್. ಸೊ ಮಕ್ಕಳನ್ನು ಮಕ್ಕಳ ಥರ ನೋಡಿ, ನಿಮ್ಮ ರಿಫ್ಲೆಕ್ಷನ್ ಅಂತ ನೋಡಬೇಡಿ. ನೀವು ನಿಮ್ಮ ಸಾಧನೆ ಮಕ್ಕಳಿಗೆ ಫೆಸಿಲಿಟೇಟ್ ಮಾಡುತ್ತೆ, ಡೆಫಿನೆಟ್ಲಿ ಫೆಸಿಲಿಟೇಟ್ ಮಾಡುತ್ತೆ, ಬಟ್ ಇಟ್ಸ್ ನೋ ಗ್ಯಾರಂಟಿ ದಟ್ ಇಟ್ ವಿಲ್ ಓನ್ಲಿ ಫೆಸಿಲಿಟೇಟ್ ದೇರ್ ಪಾಸಿಟಿವ್ ಡೆವಲಪ್ಮೆಂಟ್, ಇಟ್ ಕ್ಯಾನ್ ಆಲ್ಸೋ ಲೀಡ್ ಟು ದೇರ್ ಡಿಸ್ಟ್ರಕ್ಷನ್. ಸೊ ಆ್ಯಸ್ ಅ ಪೇರೆಂಟ್ ನೀವು ಏನು ಮಾಡಬೇಕು ಅನ್ನೋದನ್ನು ಒಬ್ಬ ವ್ಯಕ್ತಿಯಾಗಿ ಯೋಚನೆ ಮಾಡಿ. ನಿಮ್ಮ ಅಂತಸ್ತು, ಅಧಿಕಾರ, ಹಣದ ಆಧಾರದ ಮೇಲೆ ಯೋಚನೆ ಮಾಡಬೇಡಿ. ಮಗುವನ್ನು ಮಗು ಥರ ನೋಡಿ, ನಿಮ್ಮ ಪ್ರಾಜೆಕ್ಟ್ ಅಲ್ಲ ಮಗು. ಇಷ್ಟು ಮಾಡಿದ್ರೆ ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ಎ ಫೇರ್ ಚಾನ್ಸ್, ಎವ್ರಿಬಡಿ ಹ್ಯಾಸ್ ಎನ್ ಈಕ್ವಲ್ ಚಾನ್ಸ್, ಎವ್ರಿಬಡಿ ಹ್ಯಾಸ್ ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್, ಎವ್ರಿಬಡಿ ಹ್ಯಾಸ್ ಫೆಸಿಲಿಟೇಟಿಂಗ್ ಫ್ಯಾಕ್ಟರ್ಸ್, ಎವ್ರಿಬಡಿ ಹ್ಯಾವ್ ಹಿಂಡ್ರೆನ್ಸಸ್. ಅದನ್ನೆಲ್ಲ ಮೀರಿ ಬೆಳೆಯೋದೇ ಬೆಳವಣಿಗೆ. ಎಲ್ಲರಿಗೂ ಬೆಳೆಯೋದಕ್ಕೆ ಅವಕಾಶ ಆಗೋದಾದರೆ ಸಾಧನೆಗೆ ಅರ್ಥ ಏನಿರುತ್ತೆ? ಎಲ್ಲ ಕಷ್ಟಗಳ ಮಧ್ಯದಲ್ಲಿ ಅದನ್ನು ಮೀರಿ ಛಲದಿಂದ ಯಾರು ಬೆಳೀತಾರೋ ಅವ್ರಿಗೆ ಸಾಧನೆ ಆಗುತ್ತೆ. ಆ ಸಾಧನೆ ಆಗಬೇಕು ಅಂತಂದರೆ ಅವರವರ ಮಟ್ಟಕ್ಕೆ ಅವ್ರವ್ರಿಗೆ ಚಾಲೆಂಜಸ್ ಇರುತ್ತೆ, ಅದನ್ನು ಮೀರಬೇಕು. ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಟು ಲುಕ್ ಅಟ್ ಇಟ್. ಓಕೆ. ಸೊ ಇವಾಗ ಅವಾಗಲೇ ಅಂದಂಗೆ ಸೆಗ್ಮೆಂಟಿಂಗ್ ಅದು ಮಾಡಬಾರ್ದು, ಎಲ್ಲರೂ ಒಟ್ಟಿಗೆ ಬೆಳಿಬೇಕು, ಅದು ಆಲೋಚನೆ ಮಾಡುವಂಥದ್ದು ಒಂದು ವಿಷಯ. ಬಟ್ ಏನಂದರೆ ಇವಾಗಿನ ಸಿಚುವೇಷನಲ್ಲಿ, ಎಸ್ಪೆಷಲಿ ಇನ್ ಸಿಟೀಸ್, ಡೋಂಟ್ ಯು ಥಿಂಕ್ ಇಟ್ ಟೇಕ್ಸ್ ಎ ಬಿಟ್ ಆಫ್ ಟೈಮ್ ಫಾರ್ ಪೀಪಲ್ ಟು ಅಡಾಪ್ಟ್ ದಿಸ್ ಕಾನ್ಸೆಪ್ಟ್? ಅವರು ಅದನ್ನು ಅಳವಡಿಸ್ಕೊಂಡು ಮಕ್ಕಳನ್ನ ಎಲ್ಲರೂ ಒಂದೇ ಥರ ನೋಡೋ ಇದರಲ್ಲಿ ಕಳಿಸೋ ಥರ ಸ್ಕೂಲ್ಗೆ ಸ್ವಲ್ಪ ಗ್ಯಾಪ್ ಆಗಲ್ವ ಅಲ್ಲಿವರೆಗೂ, ಈ ಕಾನ್ಸೆಪ್ಟ್ಗೂ ಆ ಥರ ಯೋಚನೆ ಮಾಡೋದು? ನಿಮ್ಮ ಥಾಟ್ಸ್ ಏನದ್ರ ಮೇಲೆ? ನಥಿಂಗ್ ಈಸ್ ಯೂನಿವರ್ಸಲ್, ನಥಿಂಗ್ ಕ್ಯಾನ್ ಬಿ ಅಕ್ಸೆಪ್ಟೇಬಲ್ ಟು ಎವ್ರಿಬಡಿ. ಇವಾಗ ನಾನು ಹೇಳ್ತಿರೋದನ್ನು ಸಾಕಷ್ಟು ಜನ ಬೈಕೊಳ್ಬೋದು. ಲಾಟ್ ಆಫ್ ಪೀಪಲ್ ಮೈಟ್ ಡಿಸ್ಅಗ್ರಿ ವಿತ್ ಇಟ್. ಕೆನಾಟ್ ಪ್ಲೀಸ್ ಎವ್ರಿ ಒನ್. ಯು ಕ್ಯಾಂಟ್ ಪ್ಲೀಸ್ ಎವ್ರಿ ಒನ್. ವಾಟ್ ಯು ಆರ್ ಶ್ಯೂರ್ ಅಬೌಟ್ ವಾಟ್, ನಿಮಗೆ ಯಾವುದರ ಬಗ್ಗೆ ಅಚಲವಾದ ವಿಶ್ವಾಸ ಇದೆ, ನಿಮಗೆ ಯಾವುದ್ರ ಬಗ್ಗೆ ಕ್ಲಾರಿಟಿ ಇದೆ, ಅದನ್ನು ನೀವು ಮಾಡ್ತಾ ಹೋಗಬೇಕು. ನಮಗೆ ಈ ಆದರ್ಶಗಳ ಬಗ್ಗೆ ಕ್ಲಾರಿಟಿ ಇದೆ, ವಿಶ್ವಾಸ ಇದೆ. ಬರೀ ನಮ್ಮ ಯೋಚನೆಗಳಿಂದ ಬಂದಿರುವಂಥ ಕ್ಲಾರಿಟಿ, ವಿಶ್ವಾಸ ಅಲ್ಲ, ನಮ್ಮ ತಿಳುವಳಿಕೆ, ಜ್ಞಾನ ಮತ್ತು ಅನುಭವದಿಂದ ಬಂದಿರುವಂಥ ಕ್ಲಾರಿಟಿ ಮತ್ತು ತಿಳುವಳಿಕೆ, ವಿಶ್ವಾಸ. ಮತ್ತು ಇದೇನು ಹೊಸದೇನಲ್ಲ, ಇದೇನು ಹೊಸದಲ್ಲ. ಸಾವಿರಾರು ವರ್ಷಗಳ ಕಾಲ ನಮ್ಮ ಭಾರತೀಯ ಗುರುಕುಲ ಪದ್ಧತಿಯಲ್ಲಿದ್ದಂತಹ ವ್ಯವಸ್ಥೆನೇ. ಯಾವಾಗ ಈ ಗುಲಾಮರನ್ನು ಮತ್ತು ನಾಯಕರನ್ನು ಮತ್ತು ಅಧಿಕಾರಿಗಳನ್ನು ತಯಾರು ಮಾಡುವಂಥ ವ್ಯವಸ್ಥೆಗಳನ್ನು ಬೇರೆ ಬೇರೆ ಮಾಡಿ ಈ ಬ್ರಿಟಿಷರ ಶಿಕ್ಷಣ ವ್ಯವಸ್ಥೆ ಪದ್ಧತಿಗಳು ನಮ್ಮ ದೇಶಕ್ಕೆ ಬಂತೋ ಆವಾಗಲಿಂದ ಇದು ಬದಲಾವಣೆ ಆಗಿರೋದು. ಗುಲಾಮರನ್ನು ತಯಾರು ಮಾಡಬೇಕು ಅಂದ್ರೆ ಅವ್ರಿಗೇನು ಜಾಸ್ತಿ ಕೊಡೋದು ಬೇಕಿಲ್ಲ, ಅವ್ರಿಗೆ ಏನು ಹೇಳಿದ್ದನ್ನು ಮಾಡೋದನ್ನು ಕಲಿಯೋ ಥರ ಟ್ರೈನಿಂಗ್ ಮಾಡಿ, ಅಧಿಕಾರಿಗಳನ್ನು ತಯಾರು ಮಾಡೋದಕ್ಕೆ ಚೆನ್ನಾಗಿರೋರನ್ನು ಎತ್ಕೊಳ್ಳಿ, ಅವರನ್ನು ಅಧಿಕಾರಿಗಳಾಗಿ ಟ್ರೈನಿಂಗ್ ಮಾಡಿ, ನಾಯಕರನ್ನು ತಯಾರು ಮಾಡಬೇಕು ಅಂದ್ರೆ ಅದಕ್ಕೊಂಥರ ವ್ಯವಸ್ಥೆ ಮಾಡಿ, ಈ ವ್ಯವಸ್ಥೆಗಳನ್ನು ಬೇರೆ ಬೇರೆ ಮಾಡಿ ಅವರ ಸ್ವಾರ್ಥದ ಅವಶ್ಯಕತೆಗಳಿಗೆ ಬೇಕಾಗಿರೋ ರೀತಿಯಲ್ಲಿ ತಯಾರಿ ಮಾಡೋಕ್ಕೆ ಶುರು ಮಾಡಿದ್ರು. ಇದು ಆ ಮೆಕಾಲೆ ಡ್ರಿವನ್ ಎಜುಕೇಷನ್ ಮಾಡೆಲ್. ನಮ್ಮ ದೇಶದಲ್ಲಿ ಅದು ತಲೆಗಳಿಗೆ ತುಂಬೋಗಿದೆ. ಜನರೇಷನ್ಸ್ ಆಫ್ಟರ್ ಜನರೇಷನ್ಸ್ ಅದೇ ಪದ್ಧತಿಯನ್ನು ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ಈ ಮೆಕಾಲೆ ಮಾಡೆಲ್ಗೆ ಎಷ್ಟು ವಯಸ್ಸಾಗಿದೆಯೋ, ನಮ್ಮ ದೇಶದ ಗುರುಕುಲ ಪದ್ಧತಿಯ ವ್ಯವಸ್ಥೆ ಸಾವಿರಾರು ವರ್ಷಗಳ ಹಳೆಯದು. ಹೇಗಿರ್ತಿತ್ತು? ಗುರುಕುಲ ರಾಜರ ಮಕ್ಕಳಿಗೆ ಸಪ್ರೇಟ್ ಗುರುಕುಲ ಇರ್ತಿತ್ತೋ, ಅಥವಾ ಗುರುಕುಲ ಇದೆ, ಆ ಗುರುಕುಲದಲ್ಲಿ ರಾಜನ ಮಗನ ಬೇಕಾದ್ರೆ ಬಂದು ಕಲಿಬೋದು ಅಂತಿರ್ತಿತ್ತೋ ಅಲ್ವಾ? ಯೋಚನೆ ಮಾಡಿ. ಒಬ್ಬ ಕೂಲಿ ಮಾಡೋನ ಮಗನೂ ಇರ್ತಿದ್ದ. ಎಲ್ಲ ಸ್ತರದ ಜನಗಳು, ವಿದ್ಯಾರ್ಥಿಗೆ ಕಲಿಯುವ ಆಸಕ್ತಿ ಎಷ್ಟಿದೆ, ಅವನು ಕಲಿಯೋದಕ್ಕೆ ಯೋಗ್ಯತೆ ಎಷ್ಟಿದೆ ಅಷ್ಟೇ ಆಧಾರ. ಅವರಪ್ಪ ರಾಜನೋ, ರಾಜನ ರಥ ಓಡಿಸೋವಂಥ ಸಾರಥಿನೋ, ಡಸಂಟ್ ಮ್ಯಾಟರ್. ರಾಜನ ಮುಂದೆ ಅವನಿಗೆ ಚಾಮರ ಬೀಸುವಂಥ ಸೇವಕಿ ಇದ್ದರೆ ಅವಳ ಮಗನೂ ಕೂಡ ರಾಜನ ಮಗನ ಜೊತೆಯಲ್ಲಿ ಕೂತು ಕಲಿಬೋದು. ಇದು ವ್ಯವಸ್ಥೆ. ಇದನ್ನು ಬೇಕಾದಷ್ಟು ಜನಗಳಿಗೆ ಇವಾಗ ತಿಳುವಳಿಕೆ ಬಂದಿದೆ. ನಮ್ಮ ಭಾರತದ ಪುನರುತ್ಥಾನ ಆಗ್ತಾ ಇದೆ. ಅವರ್ ಕಲ್ಚರ್ ಈಸ್ ಬೀಯಿಂಗ್ ರಿವೈವ್ಡ್. ಇದಾಗ್ತಾ ದೇರ್ ಆರ್ ಅ ಲಾಟ್ ಆಫ್ ಪ್ರೋಗ್ರೆಸಿವ್ ಸ್ಕೂಲ್ಸ್. ನಾವು ಒಂದೇ ಅಲ್ಲ, ಇಟ್ಸ್ ನಾಟ್ ರಿಬಿಲ್ಡ್ ಇಂಡಿಯಾ ಓನ್ಲಿ, ನಾರ್ ಈಸ್ ಇಟ್ ನೋಬಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಓನ್ಲಿ ದಟ್ ಈಸ್ ಡೂಯಿಂಗ್ ದಿಸ್. ದೇರ್ ಆರ್ ಹಂಡ್ರೆಡ್ಸ್ ಆಫ್ ಸ್ಕೂಲ್ಸ್. ದೇರ್ ಆರ್ ಅ ಲಾಟ್ ಆಫ್ ಪೀಪಲ್ ಹೂ ಅಂಡರ್ಸ್ಟ್ಯಾಂಡ್ ದಿಸ್. ಬಟ್ if we expect everybody to become aligned to this, then where is the diversity? ಎಲ್ಲರೂ ಅವ್ರವ್ರಿಗೆ ಸರಿ ಅನ್ಸೋದನ್ನು ಮಾಡ್ತಾ ಇರಬೇಕು. ಅವ್ರವ್ರಿಗೆ ಸರಿ ಅನ್ಸೋದನ್ನು ಮಾಡಬೇಕು. ಅಟ್ ದ ಎಂಡ್ ಆಫ್ ದ ಡೇ ಅವರ ಮಕ್ಕಳು ಯಾವ ರೀತಿಯ ನಾಗರಿಕರಾಗಿ ತಯಾರಾಗ್ತಾರೆ ಅನ್ನೋದು ಅಪ್ಪ ಅಮ್ಮನ ನಿರ್ಧಾರ. ಇಟ್ಸ್ ಅ ಕಾನ್ಷಿಯಸ್ ಡಿಸಿಷನ್ ದೇ ಮೇಕ್, ಬಿಕಾಸ್ ಕಿಡ್ಸ್ ಹ್ಯಾವ್ ನೋ ಸೇ ಇನ್ ದ ಡಿಸಿಷನ್ ಅಬೌಟ್ ದ ಕೈಂಡ್ ಆಫ್ ಎಜುಕೇಷನ್ ದೇ ಗೆಟ್. However, the kind of education they get will determine what their life will be like.
ಅವ್ರ ಜೀವನ ಹೆಂಗಿರುತ್ತೆ ಅನ್ನೋದು ಅವ್ರಿಗೆ ಯಾವ ಥರ ಶಿಕ್ಷಣ ಸಿಗುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಆದರೆ ಅವ್ರಿಗೆ ಯಾವ ಥರ ಶಿಕ್ಷಣ ಸಿಗಬೇಕು ಅನ್ನೋದರ ಡಿಸಿಷನ್ 100% ಅಪ್ಪ ಅಮ್ಮಂದು. ಥಿಂಕ್ ಅಬೌಟ್ ಇಟ್. ಈ ನಿರ್ಧಾರ ಇಡೀ ಜೀವನನ ಡಿಸೈಡ್ ಮಾಡುತ್ತೆ. ಆದರೆ ಆ ನಿರ್ಧಾರ ಮಾಡುವಾಗ ನೀವೆಷ್ಟು ಜವಾಬ್ದಾರಿಯಿಂದ ಎಷ್ಟು ತಿಳುವಳಿಕೆಯಿಂದ ನಿರ್ಧಾರ ಮಾಡ್ತಿದ್ದೀರಾ ಅನ್ನೋದು ನಿಮ್ಮ ಕೈಲಿದೆ. ಪಕ್ಕದ ಮನೆಯವ್ರು ಸೇರಿಸಿದ್ದಾರೆ ಅದಕ್ಕೆ ಸೇರಿಸ್ತೀನಿ, ಎಲ್ಲ ಸ್ಕೂಲು ಹಿಂಗೆ ಇದೆಯಪ್ಪ ನಾನು ಅದೇ ಥರ ಸ್ಕೂಲಿಗೆ ಸೇರಿಸ್ತೀನಿ. ಒಂಥರ ಹರ್ಡ್ ಮೆಂಟಾಲಿಟಿ ಆಗಿದೆ. ಆ ಬಿಲ್ಡಿಂಗ್ ಸೂಪರ್ ಆಗಿದೆ ಅಲ್ಲಿಗೆ ಸೇರಿಸ್ತೀನಿ, ಅದಕ್ಕೆ ಬರ್ತಿದ್ದೆ ನೆಕ್ಸ್ಟ್ ಒಳ್ಳೆ ಹೆಸರಿದೆ ಅದಕ್ಕೆ ಸೇರಿಸ್ತೀನಿ. ನೀವು ಯಾಕೆ ಸೇರಿಸ್ತೀನಿ ಅನ್ನೋದು ತಿಳುವಳಿಕೆಯಿಂದ ಇರಬೇಕು. ಯಾಕಂದರೆ ನಿಮ್ಮ ಈ ಒಂದು ನಿರ್ಧಾರ ನಿಮ್ಮ ಮಕ್ಕಳನ್ನು ಯಾವ ವಾತಾವರಣದಲ್ಲಿ ಬೆಳೆಸ್ತೀರಾ, ಯಾವ ಶಾಲೆಯಲ್ಲಿ ಬೆಳೆಸ್ತೀರಾ ಅನ್ನೋದು ಈ ಒಂದು ನಿರ್ಧಾರದಿಂದ ಅವ್ರ ಇಡೀ ಜೀವನ ಡಿಸೈಡ್ ಆಗೋಗುತ್ತೆ. 18 ವರ್ಷ ಆದಮೇಲೆ ನೀವು ಅವ್ರಿಗೆ ನೀನು ಏನು ಬೇಕೋ ಮಾಡ್ಕೊ ಅಂತಂದರೆ ಎಲ್ಲ ಮುಗಿದೋಯ್ತು, ಅಲ್ಲಿಗೆ ಮುಗಿದೋಗಿರುತ್ತೆ, ಫಿಕ್ಸ್ ಆಗಿಬಿಟ್ಟಿದೆ. ಅಲ್ಲಿಂದ ಮುಂದಕ್ಕೆ ಮಾಡ್ಕೊಳಕ್ಕೇನಿದೆ, ತುಂಬ ಕಷ್ಟ. ಸೊ ನೀವು ಹೇಳೋದು ಸ್ಕೂಲಲ್ಲಿ ಸಿಗುವಂಥ ವ್ಯಾಲ್ಯೂಸ್ ಕಳಿಸಿ, ನಾಟ್ ಫಾರ್ ದ ಫಿಸಿಕಲ್ ವಾಟ್ ಎವರ್ ಆಸ್ಪೆಕ್ಟ್ಸ್ ಆಫ್ ಇಟ್. ಎಸ್, ಸಿ ಫಿಸಿಕಲ್ ಆಸ್ಪೆಕ್ಟ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್, ಬಟ್ ದಟ್ ಶುಡ್ ನಾಟ್ ಬಿ ದ ಫ್ಯಾಕ್ಟರ್ ಆನ್ ವಿಚ್ ಯು ಡಿಸೈಡ್. ಮೇನ್ ಫ್ಯಾಕ್ಟರ್ ಆಗಬಾರ್ದು. ಸ್ಕೂಲ್ ಒಳಗೆ ಬಂದ್ರಿ, ಒಳ್ಳೆ ದೊಡ್ಡ ಬಿಲ್ಡಿಂಗ್ ಇದೆ, 5 ಸ್ಟಾರ್ ಹೋಟ್ಲ್ ಥರ ಕಾಣುವಂಥ ರಿಸೆಪ್ಷನ್ ಇದೆ. ಅಲ್ಲಿ ನಿಮಗೆ ಯಾವುದೋ ಒಂದು ಕಾರ್ಪೊರೇಟ್ ಆಫೀಸ್ಗೆ ಹೋದರೆ ಅಲ್ಲಿ ಯಾರೋ ಒಬ್ರು ರಿಸೆಪ್ಷನಿಸ್ಟ್ ಇರ್ತಾರಲ್ಲ, ಆ ಥರ ಇಲ್ಲೊಬ್ರು ರಿಸೆಪ್ಷನಿಸ್ಟ್ ಇದ್ದಾರೆ. ನಿಮ್ಮನ್ನು ಕೂಡಿಸ್ಬಿಟ್ಟು ಕಾಫಿ ಕೊಟ್ಟರು, ಮಿನರಲ್ ವಾಟರ್ ತಂದು ಕೊಟ್ಟರು. ಇನ್ನು ಒಳಗಡೆ ಹೋಗೋದಕ್ಕೆ ನಿಮಗೆ ಏನೋ ಅಪಾಯಿಂಟ್ಮೆಂಟ್ ಕೊಟ್ಟು ಪಾಸ್ ಕೊಟ್ಟು ಕಳಿಸ್ತಾ ಇದ್ದಾರೆ. ನೀವು ಒಳಗೆ ಹೋಗೋದ್ರೊಳಗಾಗಲೇ ನಿಮ್ಮ ಮನಸ್ಸಿನಲ್ಲಿ ಇಲ್ಲಿಗೆ ಒಳಗೆ ಬಿಡ್ತಿರೋದೇ ನಮ್ಮ ಪುಣ್ಯ, ನಮ್ಮ ಮಕ್ಕಳಿಗೆ ಇಲ್ಲಿ ಸೇರ್ಬಿಟ್ರೆ ಅದೃಷ್ಟ ಅನ್ನುವಂಥ ಒಂದು ಆರ ಕ್ರಿಯೇಟ್ ಆಗುತ್ತೆ. ಭ್ರಮೆ ಅದು, ಹಿಂಗೆ ಆಗಿರೋದು ಎಲ್ಲ ಕಡೆ ಭ್ರಮೆ ಇದು. ಈ ಭ್ರಮೆಯನ್ನು ಕ್ರಿಯೇಟ್ ಮಾಡಿ ನೀವು ಒಳಗೆ ಹೋದಾಗ ನಿಮಗೆ ಇಲ್ಲಿ ಸೇರಿಸೋ ಅವಕಾಶ ಕೊಡ್ತಾ ಇದ್ದೀವಿ, ಇದು ನಿಮ್ಮ ಪುಣ್ಯ ಅನ್ನೋ ಮಟ್ಟಿಗೆ ಒಂದು ಆರ ಕ್ರಿಯೇಟ್ ಮಾಡಿ ಅದೊಂದು ಗಿಮಿಕ್. ಅದು ಇಟ್ಸ್ ಆಲ್ ಗಿಮಿಕ್. ನನ್ನ ಆಫೀಸಲ್ಲಿ ಡೋರ್ ಕ್ಲೋಸೇ ಆಗೋದಿಲ್ಲ. ನನ್ನನ್ನು ಮೀಟ್ ಆಗಬೇಕು ಅಂತಂದರೆ ಯಾರೂ ಅಪಾಯಿಂಟ್ಮೆಂಟ್ ತೊಗೊಂಡು ಬರೋ ಅವಕಾಶ ಇಲ್ಲ, ಅವಶ್ಯಕತೆ ಇಲ್ಲ. ಅವ್ರು ಯಾವಾಗ ಬೇಕೋ ಅವ್ರಿಗೆ ಟೈಮ್ ಇದ್ದಾಗ ಬರಲಿ, ನಾನು ಅವಾಗ ಅವೈಲೇಬಲ್ ಇದ್ದರೆ ಖಂಡಿತ ಮಾತಾಡ್ತೀನಿ. ನಮ್ಮ ಮಕ್ಕಳು ಈಗ ನಾವಿಲ್ಲೇನೋ ಮಾಡ್ತಾಯಿದ್ದೀವಿ, ನಾವಿಲ್ಲಿ ಮಾತಾಡ್ತಾ ಇದ್ದೀವಿ ಕೂತ್ಕೊಂಡು, ನಮ್ಮ ಮಕ್ಕಳು ಏನಾದರೂ ಬಂದು ಅವ್ರು ಏನೋ ಒಂದು ಮಾತಾಡಬೇಕು ಅಂತಂದರೆ ದಟ್ ಈಸ್ ಪ್ರೈಮರಿ, ದಟ್ ಈಸ್ ದ ಪ್ರಯಾರಿಟಿ. ಐ ವಿಲ್ ಸ್ಟಾಪ್ ದಿಸ್ ಆ್ಯಂಡ್ ಐ ವಿಲ್ ಟಾಕ್ ಟು ಮೈ ಕಿಡ್ಸ್. ಶಾಲೆ ಒಂದು ಸಂತೋಷದ ವಾತಾವರಣ ಆಗಬೇಕು. ಇಟ್ ಶುಡ್ ಬಿ ಎ ಹ್ಯಾಪಿ ಪ್ಲೇಸ್. ಕಿಡ್ಸ್ ಆರ್ ಸ್ಪೆಂಡಿಂಗ್ ದೇರ್ ಎಂಟೈರ್ ಚೈಲ್ಡ್ಹುಡ್ ಇನ್ ದಟ್ ಪ್ಲೇಸ್. ಇಟ್ ಕೆನಾಟ್ ಬಿ ಅ ಪ್ಲೇಸ್ ಆಫ್ ಇಲ್ಯೂಷನ್. ಒಂದು ಭ್ರಮೆಯ ವಾತಾವರಣ ಆಗಬಾರ್ದು, ಸುಳ್ಳಿನ ವಾತಾವರಣ ಆಗಬಾರ್ದು. ಅದೊಂದು ಸತ್ಯದ ವಾತಾವರಣ ಆಗಬೇಕು, ಸಮಾಜಕ್ಕೆ ಹತ್ತಿರವಾಗಿರಬೇಕು, ಮಕ್ಕಳ ಬೆಳವಣಿಗೆಗೆ ಪೂರಕವಾಗಿರಬೇಕು. ಆ ಥರ ವಾತಾವರಣ ಇದ್ದಾಗ ಮಾತ್ರ ಮಕ್ಕಳಿಗೆ ಒಳ್ಳೇದಾಗುತ್ತೆ. ನಿಮಗೆ ಒಳ್ಳೆ ಫೀಲ್ ಆಗ್ಬೋದು, ಸಖತ್ ರೆಸ್ಪೆಕ್ಟ್ ಕೊಡ್ತಾರಪ್ಪ ನಮಗೆ, ನನ್ನನ್ನು ರಾಜನ್ ಥರ ಟ್ರೀಟ್ ಮಾಡಿದ್ರು. ಅದೇ ತಾನೇ ಕಸ್ಟಮರ್ ಇಸ್ ದ ಕಿಂಗ್. ವೆನ್ ಪೇರೆಂಟ್ಸ್ ಬಿಕಮ್ ಕಸ್ಟಮರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಬಿಕಮ್ ಕಮಾಡಿಟೀಸ್ ಟು ಟ್ರೇಡ್, ಸ್ಲೇವ್ಸ್ ಥರ, ದಟ್ಸ್ ಎ ಬ್ಯಾಡ್ ಸಿಚುವೇಶನ್. ಮಗುಗೆ ಏನು ಬೇಕು? ಐ ಮೈಟ್ ಟ್ರೀಟ್ ಯು ಲೈಕ್, ಈಗ ಯಾರೋ ಒಬ್ಬ ತುಂಬ ಫೈನಾನ್ಷಿಯಲಿ ಕೆಳಮಟ್ಟದಲ್ಲಿರುವಂಥ ಅವರು ಹರಿದೋಗಿರೋ ಬಟ್ಟೆ ಹಾಕೊಂಡು ಬಂದಿರ್ಬೋದು. ಯು ಮೈಟ್ ಬಿ ಅನ್ IAS ಆಫೀಸರ್. ಅವ್ರು ನಿಮಗಿಂತ ಮುಂಚೆ ಬಂದರು, ನಾನು ಅವರನ್ನು ಮಾತಾಡಿಸಿ ಕಳಿಸಿ ನಿಮಗೆ ಕೊಡುವಷ್ಟೇ ಗೌರವ ಅವ್ರಿಗೂ ಕೊಡ್ತೀನಿ ಅಂತಾದರೆ ನಿಮಗೆ ಡಿಸ್ರೆಸ್ಪೆಕ್ಟ್ ಮಾಡ್ದಂಗೆ ಏನಿಲ್ಲ. ನಾವು ಮಕ್ಕಳಿಗೆ ಕಲಿಸ್ಬೇಕಾಗಿರೋ ವ್ಯಾಲ್ಯೂ ಅದೇ ತಾನೇ. ಮನುಷ್ಯರನ್ನು ಮನುಷ್ಯರು ಅಂತ ಗೌರವಿಸಿ, ಅವರ ಅಧಿಕಾರಕ್ಕಾಗಲಿ ಅಂತಸ್ತಿಗಾಗಲಿ ಅವರ ಹಣಕ್ಕಾಗಲಿ ಗೌರವ ಕೊಡೋದು ಅಂತಾದರೆ ಎಲ್ಲದನ್ನೂ ನೀವು ವ್ಯಾಪಾರ ಮಾಡ್ತಿದ್ದೀರಾ. ಒಬ್ಬ ಮನುಷ್ಯನ ಜೊತೆ ಹೆಂಗೆ ಮಾತಾಡಬೇಕು ಅನ್ನೋದನ್ನು ನೀವು ಯೋಚನೆ ಮಾಡಿಕೊಂಡು ಗೌರವ ಮೇಲು ಕೆಳಗೆ ಮಾಡ್ತೀರಾ ಅಂತಂದರೆ ನಿಮ್ಮ ಮಾತಲ್ಲೂ ವ್ಯಾಪಾರ ಇದೆ ಅಲ್ವಾ? ಸೊ ಈ ಆದರ್ಶಗಳಿಗೆ ಮಕ್ಕಳನ್ನ ಸ್ಕೂಲಿಗೆ ಸೇರಿಸಬೇಕು. ಯು ಶುಡ್ ಮೇಕ್ ಯುವರ್ ಚಿಲ್ಡ್ರನ್ ಡೆವಲಪ್ ಆ್ಯಸ್ ವೆರಿ ಸ್ಟ್ರಾಂಗ್ ಇಂಡಿವಿಜುವಲ್ಸ್ ಹೂ ವಿಲ್ ಹ್ಯಾವ್ ಸಚ್ powerful character traits and personality traits that will make them liked by people, who will be genuine problem solvers for the world. ಅದಾದಮೇಲೆ ಟೈಮ್ ಟು ಟೈಮ್ ಅವ್ರಿಗೆ ಅಧಿಕಾರದ ಅವಕಾಶಗಳು ಸಿಗುತ್ತೆ, ಅಂತಸ್ತಿನ ಅವಕಾಶಗಳು ಸಿಗುತ್ತೆ, ಎಲ್ಲ ಸಿಗುತ್ತೆ. ಆ ಅವಕಾಶ ಸಿಕ್ಕಿದಾಗ ದುರುಪಯೋಗ ಮಾಡ್ಕೊಳ್ಳೋದಿಲ್ಲ. ದಟ್ಸ್ ಹೌ ವಿ ಹ್ಯಾವ್ ಟು ಡೆವಲಪ್ ಅವರ್ ಚಿಲ್ಡ್ರನ್. ಇದು ನಾವು ನಿಮ್ಮದು ಮೋಡ್ ಆಫ್ ಟೀಚಿಂಗ್ ಹೆಂಗೆ? ಎಜುಕೇಷನ್ ಲ್ಯಾಂಗ್ವೇಜ್, ವಾಟ್ ಈಸ್ ದ ಲ್ಯಾಂಗ್ವೇಜ್ ವಿಚ್ ಯು ಯೂಸ್, ಪ್ರೈಮರಿ ಲ್ಯಾಂಗ್ವೇಜ್? ನಮ್ಮ ಸ್ಕೂಲು ರಿಕಗ್ನೈಸ್ ಆಗಿರೋದು ಆಸ್ ಅನ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್. ಓಕೆ, ಐ ಆಮ್ ಅ ಸ್ಟ್ರಾಂಗ್ ಪ್ರೊಪೊನೆಂಟ್ ಆಫ್ ಮದರ್ ಟಂಗ್ ಎಜುಕೇಷನ್. ಮಾತೃಭಾಷಾ ಶಿಕ್ಷಣದ ಸ್ಟ್ರಾಂಗ್ ಸಪೋರ್ಟರ್ ನಾನು. ಯಾಕಂದರೆ ಈಗ ನೋಡಿ, ಇವಾಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಬಂತು.
ದಿಸ್ ಈಸ್ ದ ಫಸ್ಟ್ ಎಜುಕೇಷನ್ ಪಾಲಿಸಿ ಇನ್ ಅವರ್ ಕಂಟ್ರಿ ವಿಚ್ ಹ್ಯಾಸ್ ರೂಟಿಂಗ್ ಇನ್ ಅವರ್ ವ್ಯಾಲ್ಯೂ ಸಿಸ್ಟಮ್. ನಮ್ಮ ದೇಶದ ಆದರ್ಶಗಳು ಮತ್ತು ಪದ್ಧತಿಗಳಿಗೆ ರೂಟ್ ಆಗಿರುವಂಥ ಸಿಸ್ಟಮ್ ಇದು. ಸೊ ನಮ್ಮಲ್ಲಿ ಅದರಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020ನಲ್ಲಿ ದೇರ್ ಇಸ್ ಅ ಸ್ಟ್ರಾಂಗ್ ಎಂಫಸಿಸ್ ಆನ್ ಮದರ್ ಟಂಗ್ ಎಜುಕೇಷನ್. ನಿಮ್ಮ ಮೀಡಿಯಮ್ ಆಫ್ ನಿಮ್ಮದು ರಿಜಿಸ್ಟರ್ಡ್ ಮೀಡಿಯಮ್ ಆಫ್ ಎಜುಕೇಷನ್ ಯಾವುದಾದ್ರೂ ಇದ್ಕೊಳ್ಳಿ, ಮಕ್ಕಳು ಮಾತೃಭಾಷೆನಲ್ಲಿ ಕಲಿತಾಗ ದ ಡೆವಲಪ್ಮೆಂಟ್ ಆಫ್ ದೇರ್ ಮೈಂಡ್ ಆ್ಯಂಡ್ ದ ಡೆವಲಪ್ಮೆಂಟ್ ಆಫ್ ದಿ ಕಾನ್ಸೆಪ್ಟ್ಸ್ ಇನ್ ದೇರ್ ಮೈಂಡ್ ವಿಲ್ ಬಿ ವೆರಿ ಸ್ಟ್ರಾಂಗ್. ಇಂಗ್ಲೀಷನ್ನು ಆ್ಯಸ್ ಎ ವೆರಿ ಸ್ಟ್ರಾಂಗ್ ಸಬ್ಜೆಕ್ಟ್ ಡೆವಲಪ್ ಮಾಡಬೇಕು. ವಿ ನೀಡ್ ಟು ಮೇಕ್ ದೆಮ್ ಲರ್ನ್ ಇಂಗ್ಲೀಷ್ ಟು ಅ ಗ್ರೇಟ್ ಎಕ್ಸ್ಟೆಂಟ್ ಫಾರ್ ಬಿಕಮಿಂಗ್ ಗುಡ್ ಕಮ್ಯುನಿಕೇಟರ್ಸ್ ಇನ್ ಇಂಗ್ಲೀಷ್. ದಟ್ಸ್ ಅ ಕೀ. ಡಿಸ್ಕಷನ್ಸ್ ನೀಡ್ ನಾಟ್ ಬಿ ನೆಸೆಸರಿಲಿ ಇನ್ ಇಂಗ್ಲೀಷ್. ನಮ್ಮಲ್ಲಿ ಬೈಲಿಂಗ್ವಲ್ ಅಪ್ರೋಚ್ ಅಡಾಪ್ಟ್ ಮಾಡ್ಕೊತೀವಿ. ಕನ್ನಡ ಮತ್ತು ಇಂಗ್ಲೀಷ್ ಎರಡನ್ನೂ ಬಳಸ್ಕೊಂಡು ಪಾಠ ಮಾಡ್ತೀವಿ. ಎರಡೂ ಭಾಷೆ ಸರಿಯಾಗಿ ಬರದೇ ಇರೋವಂಥ ಮಕ್ಕಳು ಇದ್ದಾರೆ. ಕೆಲವರು ರಾಜಸ್ಥಾನದಿಂದ ಬಂದಿರೋರು ಇದ್ದಾರೆ, ಯು ಪಿಯಿಂದ ಇರೋರು ಇದ್ದಾರೆ, ಬಿಹಾರ, ಮಧ್ಯಪ್ರದೇಶ, ಛತ್ತೀಸ್ಗಢ, ಈ ಥರ ಬೇರೆ ಬೇರೆ ಸ್ಟೇಟ್ಸಿಂದ ಬಂದಿರುವಂಥ ಮಕ್ಕಳು ಇದ್ದಾರೆ. ಹಿಂದಿ ಮಾತ್ರ ಅರ್ಥ ಆಗುತ್ತೆ ಮಕ್ಕಳಿಗೆ. ಸೊ ಆ ಮಕ್ಕಳ ಜೊತೆ ಇಂಟ್ರ್ಯಾಕ್ಷನನ್ನು ನಾವು ಹಿಂದಿನಲ್ಲೂ ಮಾಡ್ತೀವಿ. ಆ ಮಕ್ಕಳು ಫ್ರೆಂಡ್ಸ್ ಇರೋದ್ರಿಂದ ಸುತ್ತಮುತ್ತ ಕನ್ನಡ ಚೆನ್ನಾಗಿ ಕಲ್ತ್ಬಿಡ್ತಾರೆ ಬೇಗ. ವಿ ಆರ್ ನಾಟ್ ಫಿಕ್ಸೇಟೆಡ್ ಆನ್ ಎನ್ಶೋರಿಂಗ್ ದಟ್ ಎವ್ರಿಬಡಿ ಸ್ಪೀಕ್ಸ್ ಓನ್ಲಿ ಇನ್ ಇಂಗ್ಲೀಷ್ ಇನ್ ದ ಕ್ಯಾಂಪಸ್. ನೋ, ದಟ್ ಈಸ್ ಡಿಸ್ಟ್ರಕ್ಟಿವ್ ಫಾರ್ ದ ಚೈಲ್ಡ್. ಭಾಷೆ ಭಾವನೆಯ ಅಭಿವ್ಯಕ್ತಿ. ಭಾವನೆಯನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಿಮ್ಮಲ್ಲಿರುವಂಥ ಪದಗಳ ಗುಚ್ಛವನ್ನು ಬಳಸಿ ಒಂದು ಸರಿಯಾದ ರೀತಿಯಲ್ಲಿ ಇನ್ನೊಬ್ರಿಗೆ ಅರ್ಥ ಆಗೋದಕ್ಕೆ ನೀವೇನು ಹೇಳ್ತಿರೋ ಅಷ್ಟೇ ಭಾಷೆಯ ಉಪಯೋಗ. ಅದು ಡೆವಲಪ್ ಆಗೋವರೆಗೂ ಭಾವನೆಯನ್ನು ಅಭಿವ್ಯಕ್ತಿಪಡಿಸೋದು ಮೂಲ ಉದ್ದೇಶ. ಟು ಎಕ್ಸ್ಪ್ರೆಸ್ ಯುವರ್ ಎಮೋಷನ್ಸ್ ಈಸ್ ದ ಮೇನ್ ಕೀ ಆಫ್ ಕಮ್ಯುನಿಕೇಷನ್ ಆ್ಯಂಡ್ ನಾಟ್ ನೆಸೆಸರಿಲಿ ವಾಟ್ ಲ್ಯಾಂಗ್ವೇಜ್ ಯು ಯೂಸ್ ಟು ಎಕ್ಸ್ಪ್ರೆಸ್ ಇಟ್. ಒಂದು ಮಗುಗೆ ತನ್ನ ಮಾತೃಭಾಷೆನಲ್ಲಿ ಅದನ್ನು ತನ್ನ ದಾಟಿನಲ್ಲಿ, ಇವನ್ ದ ಆ್ಯಕ್ಸೆಂಟ್, ಅವ್ರು ಏನು ಮಾತಾಡ್ತಿದ್ದಾರೆ ಅದೇ ರೀತಿಯಲ್ಲಿ ಹೇಳೋದು ಈಸಿ. ವೆನ್ ದ ಕಿಡ್ಸ್ ಬಿಕಮ್ ಕೇಪಬಲ್ ಆಫ್ ಎಕ್ಸ್ಪ್ರೆಸಿಂಗ್ ದೇರ್ ಎಮೋಷನ್ಸ್, ಎಕ್ಸ್ಪ್ರೆಸಿಂಗ್ ದೇರ್ ಫೀಲಿಂಗ್ಸ್, ಎಕ್ಸ್ಪ್ರೆಸಿಂಗ್ ದೇರ್ ಥಾಟ್ಸ್ ಫಿಯರ್ಲೆಸ್ಲಿ ಆ್ಯಂಡ್ ವಿತೌಟ್ ಕನ್ಸರ್ನ್ ಫಾರ್ ಹೂ ದೇ ಆರ್ ಟಾಕಿಂಗ್ ಟು, ಯಾರ ಹತ್ರ ಮಾತಾಡ್ತಿದ್ದೀವಿ ಅನ್ನೋದನ್ನು ಗಮನ ಇಲ್ದಲೆ, ಯೋಚನೆನೇ ಇಲ್ದಲೆ, ಭಯ ಇಲ್ದಲೆ, ಏನು ಬೇಕಾದರೂ ಅವ್ರಿಗೆ ಅನಿಸಿದ್ದನ್ನು ಡಿಸ್ರೆಸ್ಪೆಕ್ಟ್ಫುಲ್ ಅಲ್ಲದೆ ಇರೋ ಥರ ಹೇಳೋದಕ್ಕೆ ಅವ್ರಿಗೆ ಸಾಧ್ಯ ಆಯಿತು ಅಂತಂದರೆ ದಟ್ ಈಸ್ ದ ಸಕ್ಸಸ್ ಆಫ್ ಕಮ್ಯುನಿಕೇಟಿವ್ ಟ್ರೈನಿಂಗ್ ಆನ್ ಕಮ್ಯುನಿಕೇಷನ್. ಇಂಗ್ಲೀಷ್ ವೊಕ್ಯಾಬುಲರಿ ಬಿಲ್ಡ್ ಆಗ್ತಾ ದೇರ್ ಯೂಸೇಜ್ ಆಫ್ ಇಂಗ್ಲೀಷ್ ವಿಲ್ ಇಂಪ್ರೂವ್. ನೀನು ಮಾತಾಡೋಕ್ಕೆ ಶುರು ಮಾಡಿದಾಗಿಂದನೇ ನೀನು ಮಾತಾಡಿದ್ರೆ ಇಂಗ್ಲೀಷಲ್ಲಿ ಮಾತಾಡೋ, ಇಲ್ಲ ಅಂತಂದರೆ ಮಾತಾಡಲೇಬೇಡ ಅಂತಂದರೆ ಮಕ್ಕಳು ಮಾತಾಡೋದನ್ನು ನಿಲ್ಲಿಸ್ತಾರೆ. ನಾವು ನಮ್ಮ ಮೆಡಿಕಲ್ ಟರ್ಮ್ಸಲ್ಲಿ ಹೇಳ್ತೀವಿ, ಆಪರೇಷನ್ ಸಕ್ಸಸ್ಫುಲ್, ಪೇಷಂಟ್ ಡೆಡ್. ಇಂಗ್ಲೀಷಲ್ಲೇ ಮಾತಾಡಬೇಕು ಅನ್ನೋ ಉದ್ದೇಶ ಫುಲ್ಫಿಲ್ ಆಯಿತು, ಆದರೆ ಅವನು ಮಾತಾಡಬೇಕಾಗಿದ್ದ ಉದ್ದೇಶ ಭಯ ಇಲ್ಲದಲೇ ತನಗನ್ಸಿದ್ದನ್ನು ಹೇಳಬೇಕಾಗಿರುವಂಥ ವಿಚಾರ ಸಾಯ್ತು. ವಿಚಾರವಂತರಾಗಬೇಕು, ಅಭಿವ್ಯಕ್ತಿ ಭಯ ಇಲ್ಲದಲ್ಲೇ ಆಗಬೇಕು. ಭಾಷೆ ಯಾವ ಭಾಷೆಯಲ್ಲಿ ಅವ್ರು ಎಕ್ಸ್ಪ್ರೆಸ್ ಮಾಡ್ತಾರೆ ಅನ್ನೋದು, ಮುಂದೆ ಯಾರಿದ್ದಾರೆ ಅನ್ನೋದ್ರ ಮೇಲೆ, ಮತ್ತು ಅವರಲ್ಲಿ ಯಾವ ಭಾಷೆಯಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸ್ಟ್ರೆಂತ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಬೇಕೇ ಹೊರತು ಇಂಗ್ಲೀಷಿನ ಅಬ್ಸೆಷನ್ ಇರಬಾರ್ದು. ಇಂಗ್ಲೀಷಿನ ಅಬ್ಸೆಷನ್ ಇದ್ದರೆ ಕಮ್ಯುನಿಕೇಷನ್ ವಿಲ್ ಬಿಕಮ್ ವೀಕ್. ಬಟ್ ನಮ್ಮ ಮಕ್ಕಳು ಕೂಡ ಓವರ್ ಎ ಪೀರಿಯಡ್ ಆಫ್ ಟೈಮ್ ದೇ ವಿಲ್ ಬಿಕಮ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಕೇಪಬಲ್ ಇನ್ ಕಮ್ಯುನಿಕೇಟಿಂಗ್ ಇನ್ ವೆರಿ ಗುಡ್ ಇಂಗ್ಲೀಷ್. ದಟ್ಸ್ ನಾಟ್ ಎ ಬಿಗ್ ಡೀಲ್. ಬುದ್ಧಿವಂತ ಮೆದುಳಿಗೆ, ಸಾಮರ್ಥ್ಯ ಇರುವಂಥ ಮೆದುಳಿಗೆ ಭಾಷೆಗಳನ್ನು ಜೋಡಿಸ್ಕೊಳ್ತಾ ಹೋಗೋದು ಕಷ್ಟ ಏನಲ್ಲ. ಯಾವುದ್ರ ಮೇಲೆ ಜೋಡಿಸ್ಕೊತಿರೋದು, ಫೌಂಡೇಶನ್ ಆನ್ ವಿಚ್ ಯು ಬಿಲ್ಡ್ ದ ಲ್ಯಾಂಗ್ವೇಜಸ್ ಶುಡ್ ಬಿ ಯುವರ್ ಮದರ್ ಟಂಗ್. ಸೊ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಗಳನ್ನು ಬಳಸ್ಕೊಂಡು ನಾವು ಪಾಠ ಮಾಡ್ತೀವಿ. ಓಕೆ, ಫೈನ್. ಸೊ ನಿಮ್ಮದು ಸ್ಕೂಲ್ ಯಾವ ಬೋರ್ಡ್ಗೆ ಅಫಿಲಿಯೇಟೆಡ್ ಆಗಿರುತ್ತೆ? ನಮ್ಮ ಸ್ಕೂಲ್ ಅಫಿಲಿಯೇಷನ್ ಇರೋದು ಕರ್ನಾಟಕ ಸ್ಟೇಟ್ ಬೋರ್ಡ್. ಕರ್ನಾಟಕ ಸ್ಟೇಟ್ ಬೋರ್ಡ್ ಅಫಿಲಿಯೇಷನ್ ಇದೆ. ಮತ್ತು ನಮ್ಮ ರಿಸೋರ್ಸಸ್ ಎಲ್ಲ ನಾವು ಬಳಸೋದು ಸ್ಟೇಟ್ ಬೋರ್ಡ್ ಕೊಡುವಂತಹ ರಿಸೋರ್ಸಸ್ ವಿಚ್ ಈಸ್ ದ ಸೇಮ್ ಆ್ಯಸ್ NCERT. ಫಾರ್ ದ ಲಾಸ್ಟ್ 8 to 10 years, ಆಲ್ಮೋಸ್ಟ್ 8-10 ವರ್ಷಗಳಿಂದ NCERT ಮತ್ತು ಸ್ಟೇಟ್ ಬೋರ್ಡ್ಸನ್ನು ಅಲೈನ್ ಮಾಡ್ತಾ ಇದ್ದಾರೆ. ಕೋರ್ ಸಬ್ಜೆಕ್ಟ್ಸ್ ಮ್ಯಾಥಮೆಟಿಕ್ಸ್, ಸೈನ್ಸ್, ಇದೆಲ್ಲ ಅಬ್ಸಲ್ಯೂಟ್ ಅಲೈನ್ಮೆಂಟ್ ಇದೆ. ಸೋಷಿಯಲ್ ಸ್ಟಡೀಸ್ ಬಂದಾಗ ಎಸ್ಪೆಷಲಿ ಹಿಸ್ಟ್ರಿನಲ್ಲಿ ರೀಜನಲ್ ಹಿಸ್ಟ್ರಿ ಜಾಸ್ತಿ ಇರುತ್ತೆ. NCERTನಲ್ಲಿ ಇಟ್ ವಿಲ್ ಬಿ ನ್ಯಾಷನಲ್ ಹಿಸ್ಟ್ರಿ ವಿಚ್ ವಿಲ್ ಬಿ ಮೋರ್. ನಮ್ಮ ಸ್ಟೇಟ್ ಸಿಲೆಬಸ್ಸಲ್ಲಿ NCERT ಕಂಪ್ಯಾರಿಸನ್ ಸೋಷಿಯಲ್ ಸ್ಟಡೀಸಲ್ಲಿ ಸ್ವಲ್ಪ ರೀಜನಲ್ ಹಿಸ್ಟ್ರಿ ಜಾಸ್ತಿ ಪ್ರೆಸೆಂಟ್ ಮಾಡ್ತೀವಿ. ಕನ್ನಡ ಆಬ್ವಿಯಸ್ಲಿ ನಮ್ಮ ಸ್ಟೇಟ್ ಬೋರ್ಡ್ಸ್ ಟೆಕ್ಸ್ಟ್ ಬುಕ್ಸ್ ಆರ್ ದ ಬೆಸ್ಟ್. ಇಂಗ್ಲೀಷ್ ಮತ್ತು ಹಿಂದಿನಲ್ಲಿ ಏನು ವ್ಯತ್ಯಾಸ ಇಲ್ಲ, ಇಟ್ಸ್ ಆಲ್ ದ ಸೇಮ್. ಸೊ ಅಲೈನ್ಮೆಂಟ್ ಟು NCERT ಈಸ್ ದ ಸೇಮ್ ಫಾರ್ ಬೋತ್ ಸ್ಟೇಟ್ ಬೋರ್ಡ್ಸ್ ಆ್ಯಂಡ್ CBSE. ಸೊ ಸ್ಟೇಟ್ ಬೋರ್ಡ್ ಅಫಿಲಿಯೇಷನ್ ಇದೆ. ಕರಿಕ್ಯುಲಮ್ ನಾವು ನಮ್ಮ ರಿಸೋರ್ಸಸ್ಸನ್ನು ಬಳಸೋದು ಕರ್ನಾಟಕ ಸ್ಟೇಟ್ ಬೋರ್ಡ್ ಏನು ಕೊಡುತ್ತೆ ಅದು, ಪ್ಲಸ್ ಅಡಿಷನಲ್ ರಿಸೋರ್ಸಸ್ ಆಗಿ NCERT ಬುಕ್ಸು. ನಮ್ಮದೇ ಆದಂಥ ಒಂದು ಕರಿಕ್ಯುಲರ್ ಫ್ರೇಮ್ವರ್ಕಲ್ಲಿ ಮಕ್ಕಳಿಗೆ ಮೆಕ್ಕಿದ್ದು ಎಲ್ಲದನ್ನೂ ಏನು ಜೋಡಿಸ್ಕೊಳ್ಬೇಕು ಅದನ್ನೆಲ್ಲ ಜೋಡಿಸ್ಕೊಂಡು ವಿ ಹ್ಯಾವ್ ಕ್ರಿಯೇಟೆಡ್ ಅವರ್ ಓನ್ ಕರಿಕ್ಯುಲಮ್ ಆ್ಯಂಡ್ ಪೆಡಗಾಜಿ. ಈಗ ನಿಮ್ಮ ಸ್ಕೂಲ್ ಕನ್ವೆನ್ಷನಲ್ ಸ್ಕೂಲ್ಸ್ ಹೊರಗಡೆ ಏನು ಡಿಫ್ರೆನ್ಸ್ ಇರುತ್ತೆ, ಏನು ವ್ಯತ್ಯಾಸ ಇರುತ್ತೆ? ಸನಾತನ ಧರ್ಮ ಅಂತ ಹೇಳ್ತೀರಾ, ಹೆಂಗೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀರಾ ನಿಮ್ಮ ಮಾಡೆಲಲ್ಲಿ?
ನಮ್ಮ ಸ್ಕೂಲನ್ನು ನಾವು ಒಂದು ಸನಾತನ ಶಾಲೆ ಅಂತಲೇ ಹೇಳ್ತೀವಿ. ಅಂದರೆ ಸನಾತನ ಧರ್ಮದ ಆದರ್ಶಗಳನ್ನು ನಾವು ಫಾಲೋ ಮಾಡ್ತಾಯಿದ್ದೀವಿ. ಈಗ ನಮ್ಮ ರೊಟೀನ್ ಹೆಂಗಿರುತ್ತೆ ಅಂತ ಹೇಳ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಓಕೆ, ಅದಕ್ಕೂ ಮುಂಚೆ ತುಂಬ ದೊಡ್ಡ ಮಟ್ಟದ ಸಾಧನೆಗಳಾಗಬೇಕು ಅಂತಾದರೆ ವಿತೌಟ್ ಕಾಂಪ್ರಮೈಸಿಂಗ್ ಆನ್ ಎನಿ ಡೈಮೆನ್ಷನ್ ಆಫ್ ಲೈಫ್. ಈಗ ಎಷ್ಟೋ ಜನ ಪ್ರೊಫೆಷನಲ್ಲಿ ತುಂಬ ಬಂದು ಬರೆದ್ಬಿಟ್ಟಿರ್ತಾರೆ, ತುಂಬ ಒಳ್ಳೆ ಪೊಸಿಷನ್ಸ್ಗೆ ಹೋಗಿರ್ತಾರೆ, ಒಳ್ಳೆ ಸಂಪಾದನೆ ಮಾಡ್ತಾ ಇರ್ತಾರೆ, ಫ್ಯಾಮಿಲಿ ಲೈಫ್ ಹಾಳಾಗೋಗ್ಬಿಟ್ಟಿರುತ್ತೆ. ದೇರ್ ರಿಲೇಷನ್ಶಿಪ್ಸ್ ವಿಲ್ ನಾಟ್ ಬಿ ಫುಲ್ಫಿಲ್ಲಿಂಗ್ ರಿಲೇಷನ್ಶಿಪ್ಸ್. ಮಕ್ಕಳ ಜೊತೆ ಚೆನ್ನಾಗಿರೋದಿಲ್ಲ, ಫ್ಯಾಮಿಲಿ ಲೈಫ್ ಚೆನ್ನಾಗಿರೋದಿಲ್ಲ, ಫ್ರೆಂಡ್ ಸರ್ಕಲ್ ಇರೋದಿಲ್ಲ, ಪ್ರೊಫೆಷನಲ್ ಗ್ರೋತ್ ಚೆನ್ನಾಗಿರುತ್ತೆ. ಅವರಿಗೆ ಚೂಸ್ ಮಾಡಿರೋವಂಥ, ಅವರು ಆಯ್ಕೆ ಮಾಡಿರೋವಂಥ ಕ್ಷೇತ್ರದಲ್ಲಿ ತುಂಬ ದೊಡ್ಡ ಮಟ್ಟದ ಸಾಧನೆ, ಬೇರೆ ಜೀವನದ ಬಹುಮುಖ್ಯ ಆಯಾಮಗಳಲ್ಲಿ ಯಾವುದೇ ರೀತಿಯಾದಂತಹ ಕಾಂಪ್ರಮೈಸ್ ಮಾಡದೇ ಇರೋವಂಥದ್ದಕ್ಕೆ 5 ಡೈಮೆನ್ಷನ್ಸ್ ಮೇಲೆ ಪ್ರತಿದಿನ ಕೆಲಸ ಆಗಬೇಕು. ಫಿಸಿಕಲಿ ಎವ್ರಿಬಡಿ ಶುಡ್ ಬಿಕಮ್ ಕಾಂಪಿಟೆಂಟ್ ಆ್ಯಂಡ್ ಕೇಪಬಲ್ ಆಫ್ ಬಿಕಮಿಂಗ್ ಸ್ಟ್ರಾಂಗರ್. ಸ್ಟ್ರೆಂತ್ ಡೆವಲಪ್ ಆಗಬೇಕು ಫಿಸಿಕಲಿ. ಎರಡನೇದು ಇಂಟೆಲೆಕ್ಚುಲಿ, ಬೌದ್ಧಿಕವಾಗಿ ಅವ್ರು ಬೆಳಿಬೇಕು. ಇಂಟೆಲೆಕ್ಚುಲಿ ದೇ ಶುಡ್ ಬಿಕಮ್ ವೆರಿ ಕೇಪಬಲ್. ಮೂರನೇದು ಎಮೋಷನಲಿ ಸ್ಟೇಬಲ್ ಆಗಬೇಕು. ನಾಲ್ಕನೇದು ಸೋಷಿಯಲಿ ಎಕ್ಸೆಪ್ಟಬಲ್ ಆಗಬೇಕು. ಐದನೇದು ಸ್ಪಿರಿಚುವಲಿ ಗ್ರೌಂಡೆಡ್ ಆಗಬೇಕು. ಶಾರೀರಿಕ, ಬೌದ್ಧಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ಸ್ತರಗಳಲ್ಲಿ ಮಕ್ಕಳನ್ನು ಡೆವಲಪ್ ಮಾಡಬೇಕು. ಈ 5 ವಿಚಾರಗಳಲ್ಲಿ ಪ್ರತಿದಿನ ಕೆಲಸ ಆಗಬೇಕು. ಸ್ಕೂಲ್ ಈಸ್ ಅ ಪ್ಲೇಸ್ ವೇರ್ ದ ಕಿಡ್ಸ್ ಎಕ್ಸ್ಪೆರಿಮೆಂಟ್ ವಿತ್ ದೀಸ್ ಡೈಮೆನ್ಷನ್ಸ್ ಆಫ್ ದೆಮ್ಸೆಲ್ಸ್. ಅವರಲ್ಲಿರೋ ಈ ಡೈಮೆನ್ಷನ್ಸನ್ನು ಅವರು ಎಕ್ಸ್ಪೆರಿಮೆಂಟ್ ಮಾಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು. ಆವಾಗಷ್ಟೇ ಸರಿಯಾದ ಡೆವಲಪ್ಮೆಂಟ್ ಆಗುತ್ತೆ. ಓಕೆ, ಸೊ ಇದನ್ನು ನಾವು ಮಾಡಬೇಕು ಅಂತಾದರೆ ನಮ್ಮ ರೊಟೀನಲ್ಲಿ ಅದನ್ನೆಲ್ಲ ಇನ್ಕಾರ್ಪೊರೇಟ್ ಮಾಡಿದ್ದೀವಿ. ನಮ್ಮಲ್ಲಿ ಬೆಳಗ್ಗೆ 8:45 ಸಂಜೆ 4 ಗಂಟೆವರೆಗೂ ಕ್ಲಾಸಸ್ ಇರುತ್ತೆ. ವಿ ಹ್ಯಾವ್ 8 ಪೀರಿಯಡ್ಸ್ ದಟ್ ವಿ ಹ್ಯಾವ್ ಡಿಫೈನ್ಡ್. 8 ಪೀರಿಯಡ್ಗಳಿದೆ. 8:45 9 ಗಂಟೆ ಅಸೆಂಬ್ಲಿನಲ್ಲಿ ಮೇಧಾಸೂಕ್ತ ಇರುತ್ತೆ. ಮೇಧಾಸೂಕ್ತ ವೇದದ ಒಂದು ಪಾಠ. ಈ ಮೇಧಾಸೂಕ್ತವನ್ನು ರಿಸೈಟ್ ಮಾಡೋದ್ರಿಂದ ಮೇಧಸ್ಸು ಅಂತಂದರೆ ಇಂಟೆಲೆಕ್ಟ್ ಡೆವಲಪ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆದರೆ ಒಳ್ಳೆಯದು. ದಟ್ ಈಸ್ ಅ ಪಾರ್ಟ್ ಆಫ್ ಆರ್ ಪ್ರೇಯರ್. ನ್ಯಾಷನಲ್ ಆ್ಯಂಥಮ್ ಮತ್ತು ನಾಡಗೀತೆ ಇರುತ್ತೆ. ಬೆಳಗ್ಗೆ 16 ನಿಮಿಷ ಮತ್ತು ಸಂಜೆ 16 ನಿಮಿಷ, 16 ಮಿನಿಟ್ಸ್ ಇನ್ ದ ಮಾರ್ನಿಂಗ್ ಆ್ಯಂಡ್ 16 ಮಿನಿಟ್ಸ್ ಇನ್ ದ ಈವ್ನಿಂಗ್ ಮಕ್ಕಳು ಮೆಡಿಟೇಷನ್ ಮಾಡ್ತಾರೆ. ಅವ್ರು ಮೆಡಿಟೇಟ್ ಮಾಡುವಾಗ ಏನು ಯೋಚನೆ ಮಾಡ್ತಾರೆ, ದಟ್ ಈಸ್ ಆಫ್ ನೋ ಕಾನ್ಸಿಕ್ವೆನ್ಸ್ ರೈಟ್ ನೌ. 16 ನಿಮಿಷ ವಿ ಟೆಲ್ ದೆಮ್ ಟು ಸಿಟ್ ಸ್ಟ್ರೈಟ್, ಕೀಪಿಂಗ್ ದ ಐಸ್ ಕ್ಲೋಸ್ಡ್ ಆ್ಯಂಡ್ ನೋ ಮೂಮೆಂಟ್. ಪ್ರಯತ್ನ ಮಾಡಿ ನೋಡಿ, ದೊಡ್ಡವರು ಟ್ರೈ ಮಾಡಿ ನೋಡಿ. 16 ನಿಮಿಷ ನೀವು ಏನೂ ಮಾಡದೆಲ್ಲ ಎಚ್ಚರವಾಗಿರಬೇಕು, ಕಣ್ಣು ಮುಚ್ಕೊಂಡು ಅಲ್ಲಾಡ್ದಂಗೆ ಕೂತ್ಕೊಬೇಕು ಅಂತಂದರೆ ಇಟ್ ಇಸ್ ಸೋ ಡಿಫಿಕಲ್ಟ್. ಇಷ್ಟೇ ಅಭ್ಯಾಸ ಆಗಲಿ. ಮಕ್ಕಳ ಮನಸ್ಸಿನಲ್ಲಿ ಆ ಧ್ಯಾನದ ಟೈಮ್ನಲ್ಲಿ ನಮ್ಮಲ್ಲಿ ಓಂಕಾರ ಮೆಡಿಟೇಷನ್ ಹೋಗ್ತಾ ಇರುತ್ತೆ. ಆ ಟೈಮಲ್ಲಿ ಅವರು ಅವರ ಇಷ್ಟ ದೇವರನ್ನು ನೆನಪಿಸ್ಕೊಳ್ಬೋದು. ಅವರ ಮನೆಯಲ್ಲಿ ಏನು ಹೇಳ್ಕೊಟ್ಟಿರ್ತಾರೆ ಅದನ್ನು ಮನಸ್ಸಿನಲ್ಲಿ ರಿಕಾಲ್ ಮಾಡ್ಬೋದು. ಅದನ್ನು ಅವರು ರಿಪಿಟೇಷನ್ ಮಾಡ್ಬೋದು. ಎಲ್ಲರದು ಏನೋ ಒಂದು ಆರಾಧನಾ ಪದ್ಧತಿ ಇರುತ್ತೆ. ಮುಸಲ್ಮಾನರಾಗಲಿ, ಕ್ರೈಸ್ತರಾಗಲಿ, ಹಿಂದೂಗಳಾಗಲಿ, ಸಿಖ್ರು, ಜೈನರು ಯಾರಾದರೂ ಇರಲಿ, ಅವರ ಆರಾಧನಾ ಪದ್ಧತಿಗೆ ಅನುಗುಣವಾಗಿ ಅವರು ಮನಸ್ಸಿನಲ್ಲಿ ಅವರ ದೇವರ ಧ್ಯಾನ ಮಾಡ್ಬೋದು. ಅಥವಾ ಏನೂ ಮಾಡಿಲ್ಲ ಅಂತಂದರೆ ಬ್ಲ್ಯಾಂಕಾಗಿ ಕೂತಿರ್ಬೋದು. ದಟ್ ಈಸ್ ಮೆಡಿಟೇಷನ್. ಸ್ಟ್ರೆಂಥನಿಂಗ್ ದೇರ್ ಎಬಿಲಿಟಿ ಟು ಫೋಕಸ್. ಬೆಳಗ್ಗೆ ಸಂಜೆ ನಡೆಯುತ್ತೆ. ದಿನದ 8 ಪೀರಿಯಡಲ್ಲಿ 1 ಪೀರಿಯಡ್ ಕಂಪಲ್ಸರಿ ಮಕ್ಕಳು ಎಕ್ಸಸೈಸ್ ಮಾಡಬೇಕು, ಡ್ರಿಲ್ ಇರುತ್ತೆ. 1 ಪೀರಿಯಡ್ ಪ್ರತಿದಿನ ಆಟ ಇರುತ್ತೆ. ನಮ್ಮಲ್ಲಿ ಆಟಗಳು ಕೂಡ ದೇಶಿ ಆಟಗಳಿಗೆ ನಾವು ಒತ್ತು ಕೊಡ್ತೀವಿ. ವಿ ಗಿವ್ ಅ ಲಾಟ್ ಆಫ್ ಇಂಪಾರ್ಟೆನ್ಸ್ ಟು ಖೋಖೋ, ಕಬಡ್ಡಿ ಆ್ಯಂಡ್ ದೀಸ್ ಕೈಂಡ್ ಆಫ್ ಫಿಸಿಕಲಿ ಆ್ಯಕ್ಟಿವ್ ಸ್ಪೋರ್ಟ್ಸ್. ಸೊ 1 ಪೀರಿಯಡ್ಡು ಮಲ್ಟಿ ಡೈಮೆನ್ಷನಲ್ ಲರ್ನಿಂಗ್ ಅಂತ ಹೇಳ್ತೀವಿ. ಮಕ್ಕಳ ಮೆದುಳು ಬರೀ ಒಂದೇ ಥರದ ಸಬ್ಜೆಕ್ಟ್ಗಳನ್ನು ಓದೋದು, ಅದೇ ಥರ ರಿಕಾಲ್ ಮಾಡೋದು, ಅಷ್ಟಕ್ಕೆ ಮಾತ್ರ ಸೀಮಿತವಾಗಬಾರ್ದು. ಸೋಮವಾರದೊತ್ತು ಎಲ್ಲ ಮಕ್ಕಳಿಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಅಭ್ಯಾಸ ಮಾಡಿಸ್ತೀವಿ. ಮಂಗಳವಾರದೊತ್ತು ಎಲ್ಲ ಮಕ್ಕಳಿಗೂ ಸಮರಕಲೆ, ಮಾರ್ಷಲ್ ಆರ್ಟ್ಸ್. ಬುಧವಾರದೊತ್ತು ಎಲ್ಲ ಮಕ್ಕಳಿಗೂ ಆರ್ಟ್ ಆ್ಯಂಡ್ ಕ್ರಾಫ್ಟನ್ನು ಕಲಿಸ್ಬೇಕು. ಗುರುವಾರದ ಹೊತ್ತು ಎಲ್ಲ ಮಕ್ಕಳಿಗೂ ನಾಟಕ ಕಲೆ, ಥಿಯೇಟರ್ ಆ್ಯಂಡ್ ಸ್ಟೇಜ್ ಕ್ರಾಫ್ಟ್. ಶುಕ್ರವಾರದ ಹೊತ್ತು ಎಲ್ಲ ಮಕ್ಕಳಿಗೂ ನೃತ್ಯ, ಭರತನಾಟ್ಯದ ಅಭ್ಯಾಸ. ಶನಿವಾರ ಯೋಗ. ಪ್ರತಿದಿನ 1 ಪೀರಿಯಡ್ ಮಲ್ಟಿ ಡೈಮೆನ್ಷನಲ್ ಲರ್ನಿಂಗ್. ಇದರಿಂದ ಏನಾಗುತ್ತೆ, ಅವರ ಬೇರೆ ಬೇರೆ ಡೈಮೆನ್ಷನ್ ಸ್ಟಿಮ್ಯುಲೇಟ್ ಆಗುತ್ತೆ. ಎಲ್ಲದರಲ್ಲೂ ಎಕ್ಸ್ಪರ್ಟ್ಸ್ ಮಾಡೋಕ್ಕಾಗೋದಿಲ್ಲ. ಬಟ್ ನಾವು ಎಕ್ಸ್ಪೋಜರೇ ಕೊಡದಲ್ಲೇ ಟ್ಯಾಲೆಂಟ್ ಐಡೆಂಟಿಫೈ ಮಾಡೋಕ್ಕಾಗೋದಿಲ್ಲ. ವಿ ಗಿವ್ ಎಕ್ಸ್ಪೋಜರ್ ಟು ಡಿಫರೆಂಟ್ ಡೈಮೆನ್ಷನ್ಸ್ ಆಫ್ ಲರ್ನಿಂಗ್. ಯಾವ ಮಕ್ಕಳಿಗೆ ಯಾವ್ಯಾವುದರಲ್ಲಿ ಸಾಮರ್ಥ್ಯ ಇದೆ ಅನ್ನೋದು ಗೊತ್ತಾಗುತ್ತೆ ಅವ್ರು ಮಾಡ್ತಾ. ಸೊ ಯಾವುದೋ ಒಂದರಲ್ಲಿ ಸಂಗೀತದಲ್ಲಿ ತುಂಬ ಸಾಮರ್ಥ್ಯ ಇರುವಂಥ ಮಗು ಸಂಗೀತದಲ್ಲಿ ಎಕ್ಸ್ಟ್ರಾ ಟ್ರೈನಿಂಗ್ ತೊಗೊಂಡ್ರೆ ಶಿ ಕ್ಯಾನ್ ಡೂ ವೆಲ್ ಇನ್ ದ್ಯಾಟ್. ಮಿಕ್ಕ ಎಲ್ಲ ಮಕ್ಕಳಿಗೂ ಕನಿಷ್ಠ ಪಕ್ಷ ಯಾವುದೋ ಒಂದು ಸಂಗೀತದ ಕಾರ್ಯಕ್ರಮ ನಡೀತಿದೆ ಅಂತಂದರೆ ಅದನ್ನು ಅವರು ಗಮನಿಸಿ ಅದನ್ನು ಅಪ್ರಿಷಿಯೇಟ್ ಮಾಡೋದಾದರೂ ಕಲಿಬೇಕು. ದಟ್ ಗಿವ್ಸ್ ದಮ್ ಅ ಹಾಬಿ. ಫಾರ್ ಮೋಸ್ಟ್ ಆಫ್ ದ ಪೀಪಲ್ ದೀಸ್ ಥಿಂಗ್ಸ್ ವಿಲ್ ಬಿಕಮ್ ಹಾಬೀಸ್. ಫಾರ್ ಸಮ್ ಆಫ್ ದೆಮ್ ಹೂ ಹ್ಯಾವ್ ಟ್ಯಾಲೆಂಟ್ ಇನ್ ಎನಿ ಆಫ್ ದೀಸ್, ದಟ್ ಟ್ಯಾಲೆಂಟ್ ವಿಲ್ ಕಮ್ ಟು ದ ಫೋರ್ and the teachers will be able to identify those students and train them to pursue that particular form to a deeper level. ಇದು ನಮ್ಮ ಒಂದು ರೊಟೀನ್.
ಈ ಒಂದು ವ್ಯವಸ್ಥೆಯಲ್ಲಿ ಬ್ಯಾಲೆನ್ಸ್ಡ್ ಆಗಿ 5 ಡೈಮೆನ್ಷನ್ಸಲ್ಲಿ ಡೆವಲಪ್ ಆಗೋದಕ್ಕೆ ನಮ್ಮ ಪ್ರಾಸೆಸ್ ಪ್ರತಿದಿನ ಹೀಗೆ ಸೆಟ್ ಆಗಿದೆ. ಇನ್ನು ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್ಗೆ ದೇರ್ ಆರ್ ಅದರ್ ಪ್ರಾಸೆಸಸ್ ವಿಚ್ ಐ ವಿಲ್ ಟೆಲ್ ಯು. ಕೆಲವು ಜನ ಇರ್ತಾರೆ, ಇದಕ್ಕೊಂದು ರಿಲಿಜಿಯಸ್ ಫೇಸ್ ಕೊಟ್ಬಿಟ್ಟು ನೋಡ್ತಾರೆ, ಯೋಚನೆ ಮಾಡ್ತಾರೆ. ದೇ ವಿಲ್ ಟ್ರೈ ಟು ಅಂತೀರ ಸ್ಟೇ ಅವೇ ಫ್ರಮ್ ಸಚ್ ಥಿಂಗ್ಸ್ ಆರ್ ಮೇಕ್ ಪೀಪಲ್ ಆಲ್ಸೋ ಬಿಲೀವ್ ವಾಟ್ ದೇ ಥಿಂಕ್ ಅಬೌಟ್ ಒಂಥರ ರಿಲಿಜಿಯಸ್ ಆಸ್ಪೆಕ್ಟ್ ಕೊಟ್ಬಿಟ್ಟು. ಅಂಥವ್ರು ನೀವೇನು ಅನ್ನೋಕ್ಕೆ ಇಷ್ಟಪಡ್ತೀರಾ? ನಮ್ಮಲ್ಲಿ ವಿ ಹ್ಯಾವ್ ಚಿಲ್ಡ್ರನ್ ಫ್ರಮ್ ಆಲ್ ರಿಲಿಜಿಯನ್ಸ್. This is what we need to understand. When we talk about Sanatan value systems, it is value system. ಒಂದು ಸಮುದ್ರ, there are millions of philosophical thoughts within the Sanatan framework. There are, millions of paths that anybody can choose. Somebody can choose not to have any of these paths and make their own path. ಎಲ್ಲರಲ್ಲೂ ಸಮಭಾವವನ್ನು ಬೆಳೆಸ್ಕೊಳ್ಬೇಕು, ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು, ಎಲ್ಲರ ವಿಚಾರಗಳಿಗೂ ಗೌರವ ಕೊಡಬೇಕು, ಎಲ್ಲರ ಆಸಕ್ತಿಗಳನ್ನು ಪೂರಕವಾಗಿ ನಾವು ಸಪೋರ್ಟ್ ಮಾಡಬೇಕು, ಎಲ್ಲರ ಆರಾಧನಾ ಪದ್ಧತಿಗಳನ್ನು ಗೌರವಿಸಬೇಕು, ಬೇರೆಯವರನ್ನು ಕೀಳರಿಮೆಯಿಂದ ಕಾಣಬಾರ್ದು, ನಾನೇ ಮೇಲು ಇನ್ನೊಬ್ಬರು ಕೀಳು ಅನ್ನೋದನ್ನು ಕಾಣಬಾರ್ದು. ಈ ಎಲ್ಲ ಆದರ್ಶಗಳು ಸನಾತನ ಆದರ್ಶಗಳು, ನಮ್ಮ ಸನಾತನ ಸಂಸ್ಕೃತಿಯ ಆದರ್ಶಗಳು. This is a civilizational system. This is a civilizational framework that we have inherited. ಈ ಭೂಮಿ ನಮ್ಮ ಭಾರತ ರಾಷ್ಟ್ರದ ಮೂಲ ಆದರ್ಶಗಳು ಇವೆಲ್ಲ, ನಮ್ಮ ಸಿವಿಲೈಸೇಷನಲ್ ವ್ಯಾಲ್ಯೂಸ್ ಇದು. ಇದರಲ್ಲಿ ಯಾರಿಗಾದರೂ ಪ್ರಾಬ್ಲಮ್ ಇದ್ದರೆ ದೇ ಕ್ಯಾನ್ ಟಾಕ್. ವಾಟ್ ವೆಸ್ಟರ್ನ್ ಕಾನ್ಸೆಪ್ಟ್ ಆಫ್ ರಿಲಿಜಿಯನ್ ಈಸ್, ಈಗ ಪ್ರಾಬ್ಲಮ್ ಏನಂತಂದರೆ, ನನ್ನ ಕಣ್ಣಲ್ಲಿರುವಂತಹ ಕನ್ನಡಕವನ್ನು ಬಳಸಿ ನಾನು ಪ್ರಪಂಚನ ನೋಡ್ತಾ ಇದ್ದೀನಿ. ಆ ಕನ್ನಡಕದ ಬಣ್ಣನೇ ಪ್ರಪಂಚ ಎಲ್ಲ ಕಾಣುತ್ತೆ. ಪ್ರಪಂಚದಲ್ಲಿರೋ ಯಾವ ಬಣ್ಣನೂ ನನಗೆ ಕಾಣಿಸೋದೇ ಇಲ್ಲ. ಆದರೆ ಪ್ರಪಂಚ ಆಗಿರೋದು ಎಲ್ಲ ಬಣ್ಣಗಳಿಂದ. ನಾನು ಒಂದು ಕನ್ನಡಕ ಹಾಕ್ಕೊಂಡು ನೋಡ್ತೀನಿ. ದ ಕಾನ್ಸೆಪ್ಟ್ ಆಫ್ ರಿಲಿಜಿಯನ್ ಆಫ್ ದ ವೆಸ್ಟರ್ನ್ ಫ್ರೇಮ್ವರ್ಕ್ ಈಸ್ ದಟ್. ರಿಲಿಜಿಯನ್ ಅನ್ನೋ ಪದಕ್ಕೆ ನಮ್ಮ ಭಾರತೀಯ ವ್ಯವಸ್ಥೆಯಲ್ಲಿ ಪಂಥ ಅಂತ ಹೇಳ್ಬೋದು. ಧರ್ಮ ಅನ್ನೋದಕ್ಕೆ ಯಾವುದೇ ಈಕ್ವಿವೆಲೆಂಟ್ ಟರ್ಮ್ ಇಲ್ಲ ಇಂಗ್ಲೀಷಲ್ಲಿ. ಧರ್ಮ ಅನ್ನೋದಕ್ಕೆ ಸಮಾನವಾದಂತಹ ಪದ ಆಂಗ್ಲ ಭಾಷೆಯಲ್ಲಿ ಇಂಗ್ಲೀಷಲ್ಲಿ ಇಲ್ಲದೇ ಇರೋ ಕಾರಣ ಧರ್ಮಕ್ಕೂ ಕೂಡ ರಿಲಿಜಿಯನ್ ಅಂತಲೇ ಹೇಳ್ತಾರೆ. ಸನಾತನ ಈಸ್ ಅ ಧರ್ಮ. ಧರ್ಮ ಈಸ್ ಅ ಫಿಲಾಸಫಿಕಲ್ ಫ್ರೇಮ್ವರ್ಕ್. ಇಟ್ಸ್ ಅ ವ್ಯಾಲ್ಯೂ ಫ್ರೇಮ್ವರ್ಕ್. ಇಟ್ಸ್ ಅ ಫ್ರೇಮ್ವರ್ಕ್ ಆಫ್, ಇಟ್ಸ್ ಅ ಕಲೆಕ್ಷನ್ ಆಫ್ ಹೋಸ್ಟ್ ಆ್ಯಂಡ್ ಅನ್ ಓಷನ್ ಆಫ್ ಡಿಫರೆಂಟ್ ಎಕ್ಸ್ಪೀರಿಯನ್ಸಸ್ which all add to the fabric of the civilizational existence of our country. There is no comparison of dharma to any of the religions. And all the religions, the good aspects of all the religions can be correlated with the Sanatan value systems. Okay? So we are not a religious institution. We are not a religious organization. We don't propagate or promote any religion. ಬಟ್ ಜಸ್ಟ್ ಬಿಕಾಸ್ ಸಂಬಡಿ ವಿತ್ ಅ ಗಾಗಲ್ಸ್ ವಿಲ್ ಹ್ಯಾವ್ ಅ ಪ್ರಾಬ್ಲಮ್. ಯಾರಿಗೋ ಕಣ್ಣಿನಲ್ಲಿರೋ ಕನ್ನಡಕಕ್ಕೆ ಸರಿಯಾಗಿ ನಮ್ಮ ವ್ಯವಸ್ಥೆ ಕಾಣೋದಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಆದರ್ಶಗಳು, ನಮ್ಮ ದೇಶದ ಮೂಲಭೂತವಾದಂತಹ ವ್ಯವಸ್ಥೆಗಳನ್ನು ಧಿಕ್ಕರಿಸೋದಕ್ಕಾಗಲಿ ಅಥವಾ ಡಿನೈ ಮಾಡೋದಕ್ಕಾಗಲಿ ವಿ ಆರ್ ನಾಟ್ ರೆಡಿ. ಇಂಡಿಯಾ ಈಸ್ ದ ಗ್ರೇಟೆಸ್ಟ್ ಲಿವಿಂಗ್ ಸಿವಿಲೈಸೇಷನ್ ಆಫ್ ದ ಪ್ಲಾನೆಟ್. ಸನಾತನ್ ಈಸ್ ದ ಗ್ರೇಟೆಸ್ಟ್ ಲಿವಿಂಗ್ ಸಿವಿಲೈಸೇಷನ್ ಆಫ್ ದ ಪ್ಲಾನೆಟ್. ಈ ಮಟ್ಟದ ಡೈವರ್ಸಿಟಿ, ಈ ಮಟ್ಟದ ರೆಸ್ಪೆಕ್ಟ್ ನಿಮಗೆಲ್ಲೂ ಕಾಣೋದಿಲ್ಲ. Show me another one value system which says everybody is right and everybody is equally right. It's just their point of view. When we have a world where everybody is fighting, when we have a world where people are fighting, millions and billions of people are telling that what I believe is the truth and what you believe is not true, or a corruption of the truth, this is the only value system which says everything is right in their own perspective. And all of that put together is one truth. Everything is coming out of the same truth. So we are unapologetically Sanatan in our outlook. And that is the most inclusive idea that you can find on the planet. Nobody has any problem. ನಮ್ಮ ವ್ಯವಸ್ಥೆ ಒಳಗಡೆ ಇರುವಂಥ ಯಾರಿಗೂ ಸಮಸ್ಯೆ ಇಲ್ಲ. We have devout Christians in our institution. We have devout Muslims in our institution. We have devout all types of people in our institution. Nobody has a problem. And anybody who is out of the system has a problem with this, it's their problem. We can't help them. ತುಂಬ ಚೆನ್ನಾಗಿ ಉತ್ತರ ಕೊಟ್ಟಿದ್ದೀರಾ ಇದಕ್ಕೆ. ಲಾಸ್ಟ್ ಕ್ವಶನ್, ಈ ರೀಬಿಲ್ಡ್ ಇಂಡಿಯಾ ಮಾಡೆಲ್ ಏನಿದೆ ನಿಮ್ಮದು, ಇದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಿದ್ದೀರಾ.
to make it accessible for people who are aspiring but not able to reach this location this far. People who are living maybe in cities or different towns altogether, ಬೇರೆ ಬೇರೆ ಕಡೆ ಇರೋರು ಈ ಮಾಡೆಲ್ ಇಷ್ಟ ಆಗುತ್ತೆ, ಬಟ್ ದೇ ಆರ್ ನಾಟ್ ಏಬಲ್ ಟು ಆಕ್ಸೆಸ್ ದಿಸ್. ಸೊ ನಿಮಗೆ ಎಕ್ಸ್ಪ್ಯಾನ್ಷನ್ ಆ ಥರ ಮಾಡೋದೆ, ಅಥವಾ ವೈ ಡೋಂಟ್ ಯು ಇಂಟಿಗ್ರೇಟ್ ದಿಸ್ ಮಾಡೆಲ್ ಇನ್ ಟು ಕನ್ವೆನ್ಷನಲ್ ಸ್ಕೂಲಿಂಗ್ ಸಿಸ್ಟಮ್ ಸೊ ದಟ್ ಯು ಗೆಟ್ ದ ವ್ಯಾಲ್ಯೂಸ್ ಆಫ್ ದಿಸ್ ಮಾಡೆಲ್ and the facilities of the conventional schools. You can answer them separately, no issues. Do you think we don't have the facilities of the conventional schools? We have the facilities of the conventional schools. Rebuild India School has very strong roots of the Sanatan system and a very powerful model and a method to make our students globally competent. We say world class education. So it's an amalgamation of the wonderful aspects of our civilizational past and the opportunities the world today has to offer. So there should be no confusion about what our school is trying to do. Answering that part of the question. Okay. And when you say, why don't you create opportunities for this model to be incorporated into the regular schools or the schools which are not within this framework of thought? We are working on a model to integrate and bring together schools which have an orientation towards right value systems and globally competent education. ಈಗ ನಮ್ಮ ಸ್ಕೂಲಲ್ಲಿ ನೀವು ನೋಡಿದ್ರೆ we have a lot of technology integration. We have multiple progressive processes even in terms of pedagogy and curriculum to make our students and kids globally competent, not only just in their locality at their homes, not only in our country, but globally. We want to see them as global leaders, not just small success. Excellence and greatness is what we want them to achieve in the material world, in the world of 21st century and beyond. So we are not taking them backwards, but what we are doing is we are giving them a strong rooting to the culture which is like the mother earth, which will nourish them forever. ಭೂಮಿಯಿಂದ ಬೇರು ಕಿತ್ತ ಗಿಡ ಬೆಳೆಯೋದಿಲ್ಲ. ಭೂಮಿಯಲ್ಲಿ ಗಟ್ಟಿಯಾಗಿ ಬೇರು ಬಿಟ್ಟ ಗಿಡ ಅದರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೆಳೆಯುತ್ತೆ. ಕೆಲವು ಗಿಡಗಳನ್ನು ಬರಡು ಭೂಮಿನಲ್ಲಿ ಹಾಕ್ಕೊಡ್ತಾರೆ, ಅದು ಭೂಮಿ ಇದು ಭೂಮಿ ಅನ್ನೋಕ್ಕಾಗಲ್ಲ. ಸತ್ವ ಇರುವಂತಹ ಭೂಮಿಯಲ್ಲಿ ಬೆಳೆಯುವಂಥ ಗಿಡ ತನಗೆ ಬೇಕಾಗಿರೋದೆಲ್ಲದನ್ನೂ ಬಳಸ್ಕೊಂಡು ತನ್ನ ಸಾಮರ್ಥ್ಯ ಏನಿದೆ ಅದರ ಮಟ್ಟಕ್ಕೆ ಸಂಪೂರ್ಣವಾಗಿ ಬೆಳೆಯುತ್ತೆ. ಆ ಸಂಪೂರ್ಣವಾಗಿ ಬೆಳೆದಂಥ ಗಿಡ ಅದರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹೂಗಳನ್ನು ಬಿಡುತ್ತೆ, ಹಣ್ಣುಗಳನ್ನು ಬಿಡುತ್ತೆ, ಪ್ರಾಣಿ ಪಕ್ಷಿಗಳಿಗೆ ನೆರಳು ಕೊಡುತ್ತೆ, ಊಟ ಕೊಡುತ್ತೆ, ಜನಗಳಿಗೆ ಜೀವನ ಕೊಡುತ್ತೆ, ಎಲ್ಲ ಕೊಡುತ್ತೆ. ನಮ್ಮ ಮಕ್ಕಳು ಹಾಗೆ ಆ ಭೂಮಿ ಒಳಗಡೆ ನೆಡೋದು, ಅವ್ರ ಭೂಮಿ ಒಳಗಡೆ ಬೇರೆ ಬಿಡೋ ಹಂಗೆ ಮಾಡೋದು ಒಂದು ಆಸ್ಪೆಕ್ಟ್ ಆದರೆ, ಅವರ ಸಾಮರ್ಥ್ಯಗಳನ್ನು ಬಳಸ್ಕೊಂಡು ಆಕಾಶಕ್ಕೆ ಬೆಳೆಯೋಂಗೆ ಮಾಡೋದು, ಬೆಳೆಯೋದಕ್ಕೆ ಬೇಕಾಗಿರುವಂಥ ಶಕ್ತಿ ಕೊಡೋದು ಇನ್ನೊಂದು ಆಸ್ಪೆಕ್ಟ್. ಭಾರತೀಯತೆಯ ಬೇರುಗಳು, ವೈಶ್ವಿಕತೆಯ ರೆಕ್ಕೆಗಳು, ಇದಾಗಬೇಕು. ಆವಾಗ ನಮ್ಮ ದೇಶದ ಮಕ್ಕಳು ಇಡೀ ಪ್ರಪಂಚಕ್ಕೆ ದಾರಿದೀಪವಾಗ್ತಾರೆ. ಈಗ ನಮಗೆ ನಾವು ಕಷ್ಟದಲ್ಲಿದ್ದೀವಿ, ನಮಗೆ ಸಹಾಯ ಮಾಡೋರು ಯಾರೋ ಬೇಕು ಅನ್ನುವಂಥ ಪರಿಸ್ಥಿತಿ ಬೇಡ. ನಮ್ಮ ಮಕ್ಕಳು, ನಾನು ಕಷ್ಟದಲ್ಲಿದ್ದೀನಿ, ನನ್ನ ಸ್ನೇಹಿತ, ನನ್ನ ಅಣ್ಣ ತಮ್ಮ, ನನ್ನ ಅಕ್ಕ ತಂಗಿ, ನನ್ನ ಅಪ್ಪ ಅಮ್ಮ ಇವ್ರು ಬಂದು ಸಹಾಯ ಮಾಡಿದಾಗ ಯು ಡೋಂಟ್ ಫೀಲ್ ಬ್ಯಾಡ್, ಯು ಡೋಂಟ್ ಫೀಲ್ ಲುಕ್ ಡೌನ್ ಅಪಾನ್. ಯು ಸಿ ದಟ್ ದೇರ್ ಇಸ್ ಎ ಡಿಫ್ರೆನ್ಸ್. ನಿಮ್ಗೆ ಯಾರು ಸಹಾಯ ಮಾಡ್ತಾರೋ ಅದರ ಆಧಾರದ ಮೇಲೆ ನೀವು ಏನು ಫೀಲ್ ಆಗ್ತೀರಾ ಆ ಸಹಾಯದಿಂದ ಅನ್ನೋದು ಡಿಫ್ರೆನ್ಸ್ ಇದೆ. ಯಾರೋ ಬಂದು ರಸ್ತೆ ಬದಿನಲ್ಲಿ ಮಲಗಿರೋ ಅಂಥವ್ರಿಗೆ ಚಳಿ ಇದೆ ಅಂದ್ಬಿಟ್ಟು ಬ್ಲ್ಯಾಂಕೆಟ್ ಹೊದಿಸ್ಬಿಟ್ಟು ಫೋಟೋ ತಗೊಂಡು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಳ್ಳೋರು, ಆ ಬ್ಲ್ಯಾಂಕೆಟ್ ಈಸ್ಕೊಂಡವನಿಗೆ ಒಳ್ಳೆ ಭಾವನೆ ಬರೆಸೋದಿಲ್ಲ ಮನಸ್ಸಲ್ಲಿ. ಅವನ ಅವಶ್ಯಕತೆ ಇದೆ, ಪಾಪ ಅನಿವಾರ್ಯತೆ, ಅವ್ನು ಚಳಿಲಿ ಸಾಯ್ತಾ ಇದ್ದಾನೆ, ಯಾರೋ ಕೊಟ್ಟರು ಆಯಿತು ತೊಗೊಂಡು ಓದ್ಕೊತಾನೆ. ಆದರೆ ನೀವು ಅದನ್ನು ಕೊಟ್ಟು ಫೋಟೋ ತಕ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅವನು ನೋವಲ್ಲಿದ್ದಾನೆ, ಅವನು ಚಳಿನಲ್ಲಿ ಒದ್ದಾಡ್ತಾ ಇದ್ದಾನೆ, ಹಸುವಲ್ಲಿ ಒದ್ದಾಡ್ತಾ ಇದ್ದಾನೆ, ಅವನ ಅವಶ್ಯಕತೆಗೇನೋ ಪೂರೈಕೆ ಮಾಡಿ ಅದನ್ನು ಅವನ ಕೈಯಲ್ಲಿ ಇಡಿಸ್ಬಿಟ್ಟು ನೀವು ಪಕ್ಕ ನಿಂತ್ಕೊಂಡು ಫೋಟೋ ತಗೊಳ್ಳುವಾಗ ಅವನಿಗೇನು ಭಾವನೆ ಬಂದಿರುತ್ತೆ? ದಟ್ ಈಸ್ ಒನ್ ಕೈಂಡ್ ಆಫ್ ಹೆಲ್ಪ್, ಅದು ಸಹಾಯನೇ. ಅದೇ ನಿಮ್ಮ ಅಣ್ಣನೋ ತಮ್ಮನೋ ಅಕ್ಕನೋ ತಂಗಿನೋ ನಿಮ್ಮ ಸ್ನೇಹಿತನೋ ನಿಮ್ಮ ಫ್ರೆಂಡ್ಸ್ ಯಾರಾದರೂ ನಿಮಗೆ ಬೇಕಾದವ್ರು ಯಾರಾದರೂ ಆ ಥರ ಅಲ್ಲಿ ಎಲ್ಲ ಒಂದು ಚಳಿನಲ್ಲಿ ಒದ್ದಾಡ್ತಿದ್ದಾರೆ ಅಂತಂದರೆ ಅವ್ರಿಗೆ ನೀವು ಬ್ಲ್ಯಾಂಕೆಟ್ ತೊಗೊಂಡೋಗಿ ಕೊಟ್ಟಾಗ ಒದ್ಕೊಳ್ಳೋದಕ್ಕೆ ಫೋಟೋ ತೊಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀರಾ? ಆವಾಗ ಅವನಿಗೇನು ಭಾವನೆ ಬರುತ್ತೆ? ಮನಸ್ಸು ತುಂಬಿ ಬರುತ್ತೆ, ನನ್ನ ಸ್ನೇಹಿತ ಬಂದು ನನಗೆ ಸಹಾಯ ಮಾಡ್ದ ಅಂತ. ನಮ್ಮ ದೇಶದ ಮಕ್ಕಳು ಭವಿಷ್ಯದಲ್ಲಿ
ದೇಶಕ್ಕೆ ಮತ್ತು ಪ್ರಪಂಚಕ್ಕೆ ನಾಯಕರಾದಾಗ ಅವರು ಮಾಡೋ ಸಹಾಯದಿಂದ ಯಾರು ಸಹಾಯ ಪಡ್ಕೊಳ್ತಾರೋ ಅವ್ರ ಮನಸ್ಸಿನಲ್ಲಿ ಒಂದು ಪ್ರೀತಿಯ ಭಾವನೆ ಬರಬೇಕೆ ಹೊರತು ಯಾರೋ ದೊಡ್ಡವ್ರು ಬಂದು ನನಗೆ ಸಹಾಯ ಮಾಡಿದ್ರು ಅಂತ ಕೀಳು ಭಾವನೆ ಬರಬಾರ್ದು. ಆ ರೀತಿಯಾದ ನಾಯಕರಾಗ್ತಾರೆ ನಮ್ಮ ಮಕ್ಕಳು. ಅದು ಭಾರತದ ಕಲ್ಪನೆ. ಭಾರತ ವಿಶ್ವಗುರು ಅಂತಂದ್ರೆ ಏನು? ಗುರು ಯಾವತ್ತು ಶಿಷ್ಯನನ್ನು ಕೀಳುವಂಥ ಭಾವನೆ ಬರೆಸೋದಿಲ್ಲ. ಗುರು ಬಗ್ಗೆ ಶಿಷ್ಯನಿಗೆ ಗೌರವ ಇರುತ್ತೆ, ಆದರೆ ಗುರು ಯಾವತ್ತು ಶಿಷ್ಯನ ಕೀಳಾಗಿ ಕಾಣೋದಿಲ್ಲ. ಅದು ವಿಶ್ವಗುರು. ಅದೇ ಇವಾಗ ಯಾವುದೋ ಒಂದು ಅಮೆರಿಕನೋ ಚೀನಾನೋ ಬೇರೆ ಯಾವುದಾದ್ರು ದೇಶಕ್ಕೆ ಸಹಾಯ ಮಾಡಿದ್ರೆ ಅವರಿಂದ ಸಹಾಯ ತೊಗೊತಾರೆ, ಯಾಕಂದ್ರೆ ಅನಿವಾರ್ಯ. ಅವ್ರಿಗೆ ಅವತ್ತಿನ ದಿನದ ಪರಿಸ್ಥಿತಿ ಹಾಗಿದೆ, ಸಹಾಯ ಬೇಕು. ಅವ್ರ ಮನಸ್ಸಲ್ಲಿ ವಿಶ್ವಾಸ ಇದೆಯಾ? ಸಹಾಯ ತಗೊಳ್ಳೋರ ಮನಸ್ಸಿನಲ್ಲಿ ಅವ್ರಿಗೆ ಗೊತ್ತು, ಸ್ವಲ್ಪ ಯಾಮಾರಿದ್ರೆ ಈ ಅಮೆರಿಕ ಚೀನಾ ನಮ್ಮನ್ನು ನಾಶ ಮಾಡಿಬಿಡ್ತಾರೆ ಅಂತ. ಅವ್ರು ಸಹಾಯ ಮಾಡ್ತಿರೋದೇ ನಮ್ಮನ್ನು ನಾಶ ಮಾಡೋ ಅವಕಾಶ ಸಿಗುತ್ತೆ ಅಂತ ಹುಡುಕ್ತಿದ್ದಾರೆ ಅಂತ. ಕರೆಕ್ಟಾ? ಸಾಲ ಕೊಡೋನು ನಿಮಗೆ ಸಾಲ ಕೊಟ್ಟಾಗ ನಿಮಗೆ ಸಹಾಯ ಮಾಡೋಕ್ಕೆ ಕೊಡ್ತಾನ, ಅವನು ಬಡ್ಡಿ ಆಸೆ ಕೊಡ್ತಾನ? ನಿಮ್ಮ ಹತ್ರ ಒಡವೆ ಇಟ್ಕೊಂಡು ಯಾರೋ ಸಾಲ ಕೊಟ್ಟ ಅಂತಂದರೆ ನೀವು ಸಾಲ ತೀರಿಸಲಿ ಅಂತ ಅವನ ಬೈಕೆ ಇರುತ್ತೋ, ಸಾಲ ತೀರಿಸಬಾರ್ದು ಅನ್ನೋದು ಅವನ ಆಸೆ ಇರುತ್ತೋ? ನೀವು ಸಾಲ ತೀರಿಸಿಲ್ಲ ಅಂದರೆ ಒಡವೆ ಎತ್ಕೊತಾನವನು. ಅದೇ ನಿಮ್ಮ ಅಮ್ಮ ನಿಮಗೆ ದುಡ್ಡು ಕೊಟ್ಟಾಗ ಏನು ಉದ್ದೇಶ ಇರುತ್ತೆ? ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಕಷ್ಟದಿಂದ ನೀವು ಆಚೆ ಬರಲಿ ಅನ್ನೋ ಫೀಲಿಂಗ್ ಇರುತ್ತೆ. ಈ ರೀತಿ ತಾಯಿಯ ಭಾವನೆ ಹೆಂಗಿದೆ ಆ ಭಾವನೆಯಲ್ಲಿ ನಮ್ಮ ಮಕ್ಕಳು ಸಹಾಯ ಮಾಡಬೇಕು. ನಮ್ಮ ದೇಶದ ನಾಯಕರು, ನಮ್ಮ ಲೀಡರ್ಸ್, ಫ್ಯೂಚರ್ ಲೀಡರ್ಸ್ ಈ ರೀತಿ ಡೆವಲಪ್ ಆಗಬೇಕು. ಇದು ರೀಬಿಲ್ಡ್ ಇಂಡಿಯಾ ಕಲ್ಪನೆ. ವ್ಯವಸ್ಥೆಗಳನ್ನು ಕೆಡವಬೇಕು, ವ್ಯವಸ್ಥೆಗಳನ್ನು ಕಿತ್ತಾಕಬೇಕು ಅಂತಿಲ್ಲ. ಸೊ ಇಷ್ಟು. ಇನ್ನು ನೀವು ಕೇಳಿದ ಇನ್ನೊಂದು ಪ್ರಶ್ನೆ ಎಕ್ಸ್ಪ್ಯಾನ್ಷನ್. ವಿಚಾರಗಳು ಪ್ರಚಾರ ಆಗಿ ಆ ವಿಚಾರಗಳನ್ನು ಅಳವಡಿಸ್ಕೊಂಡು ಯಾರ್ಯಾರು ಅವರವರ ಜಾಗಗಳಲ್ಲೇ ಸಣ್ಣ ಸಣ್ಣ ಬದಲಾವಣೆಗಳಿಗೆ ಕೆಲಸ ಮಾಡ್ತಾ ಹೋಗ್ತಾರೋ ಆ ರೀತಿ ಬೆಳೆಯುತ್ತೆ. ಒಂದು ಇನ್ಸ್ಟಿಟ್ಯೂಷನ್ ಆಗಿ ಇವಾಗ ನೋಬಲ್ ಇಂಟರ್ನ್ಯಾಷನಲ್ ಸ್ಕೂಲ್ ರೀಬಿಲ್ಡ್ ಇಂಡಿಯಾ ಒಂದು ಸ್ಕೂಲ್. ಅದು ಇಟ್ಸ್ ಅನ್ ಅಫೋರ್ಡೆಬಲ್ ಸ್ಕೂಲ್ ಆಫ್ ರೀಬಿಲ್ಡ್ ಇಂಡಿಯಾ. ಈ ರೀತಿಯ ಶಾಲೆಗಳನ್ನು ಇನ್ನೂ ಹೆಚ್ಚು ಹೆಚ್ಚು ನಾವು ಮಾಡಬೇಕು ಅಂತಂದರೆ ಯಾವಾಗ ನಮಗೆ ಶಕ್ತಿ ಬರುತ್ತೋ, ಒಂದು ಸಂಸ್ಥೆಯನ್ನು ಕಟ್ಟಬೇಕು, ಬೆಳೆಸಬೇಕು, ನಡೆಸಬೇಕು ಅಂತಂದರೆ ಇಟ್ಸ್ ಅ ಮ್ಯಾಟರ್ ಆಫ್ ಅ ಲಾಟ್ ಆಫ್ ಮನಿ, ಹಣ. ಈ ಒಂದು ಶಾಲೆಯನ್ನು ಮಾಡೋದಕ್ಕೆ ನಮ್ಮ ಸರ್ವಸ್ವವನ್ನು ನಾವು ಹಾಕಿ ಮಾಡಿದ್ದೀವಿ. ನಾವು ಖಾಲಿ ಇನ್ನು ಸಮಾಜದಿಂದ ಯಾವ ರೀತಿ ಸಮಾಜ ಜೋಡಿಸ್ಕೊಳ್ತಾ ಹೋಗುತ್ತೋ ಆ ಶಕ್ತಿ ಎಷ್ಟು ಮಟ್ಟಿಗಿದೆ ಅಷ್ಟರ ಮಟ್ಟಿಗೆ ಇದನ್ನು ಜಾಸ್ತಿ ಮಾಡ್ತಾ ಹೋಗ್ಬೋದು. ಇನ್ನು ಇದನ್ನು ಆನ್ಲೈನಲ್ಲಿ ಏನಾದರೂ ಮಾಡ್ಬೋದಾ? ಆಗಲ್ಲ. ಶಿಕ್ಷಣ ಒಂದು ಟ್ರಾನ್ಸ್ಫಾರ್ಮೇಷನ್ ಪ್ರಾಸೆಸ್. ಅದು ಎಜುಕೇಷನ್ ಇಸ್ ಅ ಪ್ರಾಸೆಸ್ ಆಫ್ ಟ್ರಾನ್ಸ್ಫಾರ್ಮೇಷನ್. knowing what is right and practicing what is right is a whole lot of difference. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಬ್ಯಾಲೆನ್ಸ್ಡ್ ಡಯಟ್ ಅಂದ್ರೇನು ಅಂತ ಎಲ್ಲರಿಗೂ ಗೊತ್ತು. ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಆಲ್ ದ ನ್ಯೂಟ್ರಿಯೆಂಟ್ಸ್ ಶುಡ್ ಬಿ ಟೇಕನ್ ಎವ್ರಿ ಡೇ ಇನ್ ಬ್ಯಾಲೆನ್ಸ್ಡ್ ಫಾರ್ಮ್. ಎಲ್ಲರಿಗೂ ಗೊತ್ತು, ಬಟ್ ಯಾಕೆ ಯಾರೂ ತಿನ್ನೋದಿಲ್ಲ? ನಿಮ್ಮ ಮನೆಯಲ್ಲಿ ನೀವು ಒಬ್ಬರೇ ಪ್ರಾಪರ್ ಡಯಟ್ ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ, 3 ದಿನದಲ್ಲಿ ಬಿಟ್ಟಾಗ್ತೀರ. ಯಾಕೆ? ಮಿಕ್ಕದವರೆಲ್ಲ ಏನೇನೋ ಬೇರೆ ಬೇರೆ ತಿಂತಾ ಇದ್ದಾರೆ, ಅವ್ರಿಗೆ ಬೇಕಾದ ತಿಂತಿದ್ದಾರೆ. ಬಟ್ ಇಡೀ ಮನೆ ವ್ಯವಸ್ಥೆ, ನೀವು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ನಿಮ್ಮ ಮನೆ ಊಟದ ವ್ಯವಸ್ಥೆ ಬ್ಯಾಲೆನ್ಸ್ಡ್ ಆಗಿದೆ ಅಂತಂದರೆ, ಎಲ್ಲರೂ ಅದನ್ನು ಫಾಲೋ ಮಾಡ್ತಿದ್ದಾರೆ ಅಂತಂದರೆ ನೀವು ತುಂಬ ಚೆನ್ನಾಗಿ ಅಲೈನಾಗಿ ಹೋಗ್ತೀರ. ಆ್ಯಂಡ್ ಇಟ್ ಬಿಕಮ್ಸ್ ಎ ಹ್ಯಾಬಿಟ್ ಫಾರ್ ಎವ್ರಿಬಡಿ. ಟ್ರಾನ್ಸ್ಫಾರ್ಮೇಷನ್ ಹ್ಯಾಪನ್ಸ್ ಇನ್ ಅ ಫೆಸಿಲಿಟೇಟಿವ್ ಎನ್ವೈರ್ನ್ಮೆಂಟ್. ಒಂದು ಸರಿಯಾದ ವಾತಾವರಣದಲ್ಲಿ ಬದಲಾವಣೆ ಸಾಧ್ಯ. ಬಿಕಾಸ್ ಟ್ರಾನ್ಸ್ಫಾರ್ಮೇಷನ್ ಡಸಂಟ್ ಹ್ಯಾಪನ್ ಜಸ್ಟ್ ಬೈ ಇನ್ಫಾರ್ಮೇಷನ್. Information should translate into some practice. That practice should be consolidated. You should have people to support that practice and a facilitative environment to help you explore and experiment. ಇದೆಲ್ಲ ಸಾಧ್ಯ ಆಗೋದು ಒಂದು ಪ್ರಾಪರ್ ವಾತಾವರಣದಲ್ಲಿ ಶಾಲೆ ಕಟ್ಟಬೇಕು. ಈ ಥರ ವಿಚಾರಗಳನ್ನು ಯೋಚನೆ ಮಾಡೋದಕ್ಕೆ ಜನಗಳು ತಿಳ್ಕೊಳ್ಳಿ, ಅವರು ಬೇರೆ ಬೇರೆ ಪರ್ಸ್ಪೆಕ್ಟಿವ್ನಲ್ಲಿ ಜೀವನನ ಯೋಚನೆ ಮಾಡಲಿ ಅನ್ನೋದಕ್ಕೆ ಇವಾಗ ನಾವು ಮಾಡ್ತಿದ್ದೀವಲ್ಲ ಈ ರೀತಿ ಸಂವಾದಗಳು ಹೆಚ್ಚು ಆದರೆ ಜನಗಳು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅಟ್ಲೀಸ್ಟ್ ಅವ್ರವ್ರ ಮನೆಗಳಲ್ಲಿ. ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಸ್, ಪೋಷಕರಾಗಿ, ಅಪ್ಪ ಅಮ್ಮ ಆಗಿ ನಮ್ಮ ಮಕ್ಕಳ ಬೆಳವಣಿಗೆಯ ಜವಾಬ್ದಾರಿ ನಮ್ಮದು. ನಮ್ಮ ಮಕ್ಕಳು ಏನೆಲ್ಲ ಕಲಿಬೇಕು, ಮುಂದೆ ಜೀವನದಲ್ಲಿ ಅವರು ಯಾವ ರೀತಿ ವ್ಯಕ್ತಿಗಳಾಗಿ ಬೆಳಿಬೇಕು ಅನ್ನೋದು ನಮ್ಮ ನಿರ್ಧಾರ. ಅದನ್ನು ಸಂಪೂರ್ಣವಾಗಿ ನೀವು ವ್ಯವಸ್ಥೆಗಾಗಲಿ, ಶಾಲೆಗಾಗಲಿ, ಸರ್ಕಾರಕ್ಕಾಗಲಿ ಬಿಡೋಕ್ಕಾಗೋದಿಲ್ಲ. ವ್ಯವಸ್ಥೆ ಇದೆ, ಶಾಲೆಗಳಿದೆ, ಸರ್ಕಾರ ಇದೆ. ಅವ್ರು ಏನೇನು ಕೊಡ್ತಾ ಇದ್ದಾರೆ ಅದರಲ್ಲಿ ನಿಮ್ಮ ಕಲ್ಪನೆಯ ಮಕ್ಕಳು ಹೆಂಗಿರಬೇಕು ಅನ್ನೋದು, ಅದಕ್ಕೆ ಏನೇನಿದೆ ಅದನ್ನು ತಗೊಳ್ಳಿ. ಮಿಕ್ಕಿದ್ದನ್ನು, ಕೊರತೆ ಇರೋದನ್ನು, ಅದು ಸರಿ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ, ಶಾಲೆ ಸರಿ ಇಲ್ಲ, ಸರ್ಕಾರ ಸರಿ ಇಲ್ಲ ಅಂತ ಕೂತಿದ್ರೆ ಅಲ್ಟಿಮೇಟ್ಲಿ ನಿಮ್ಮ ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ. ಏನು ಗ್ಯಾಪ್ ಇದೆ ನೀವು ಅಸೆಸ್ ಮಾಡಿ, ಆ ಗ್ಯಾಪನ್ನು ನೀವು ಫಿಲ್ ಮಾಡಿ. ಯಾವ ವ್ಯವಸ್ಥೆ, ಈಗ ನಮ್ಮ ಶಾಲೆ ಮ್ಯಾಕ್ಸಿಮಮ್ ಗ್ಯಾಪ್ಸನ್ನು ಕವರ್ ಮಾಡುತ್ತೆ. ಅದಾದಮೇಲೂ ಕೆಲವು ಪೋಷಕರಿಗೆ ಅನ್ನಿಸ್ಬೋದು ಇದೂ ಆಗಬೇಕು ನನ್ನ ಮಗುಗೆ, ಇದು ಬೇರೆ ದಿನೇನು ನಡಿಬೇಕು ಅಂತ. ನೀವು ಫಿಲ್ ಮಾಡಿ. ಸೊ ಯಾವಾಗ ಒಂದು ವ್ಯವಸ್ಥೆ, ಪೋಷಕರು, ಸಮಾಜ ಎಲ್ಲ ಒಟ್ಟಾಗಿ ಕೆಲಸ ಮಾಡುತ್ತೋ ಆವಾಗಷ್ಟೇ ಮಕ್ಕಳ ಬೆಳವಣಿಗೆ ಸಾಧ್ಯ. ಎಲ್ಲ ಮಕ್ಕಳಿಗೂ ಸಾಧ್ಯ. ಎಲ್ಲರೂ ಇನ್ವಾಲ್ವ್ ಆಗಬೇಕು ಅವ್ರವ್ರ ಶಕ್ತಿ ಒಳಗಡೆ.
ಈಗ ನಮಗೆ ಫುಲ್ ಟೈಮ್ ಇದೇ ಕೆಲಸ, ನಾವು ಇದನ್ನೇ ಮಾಡ್ತೀವಿ. ನೀವು ನಿಮ್ಮ ಕೆಲಸಗಳ ಮಧ್ಯದಲ್ಲಿ ದಿನಕ್ಕೊಂದು 10 ನಿಮಿಷ 15 ನಿಮಿಷ ಏನೋ ಒಂದು ನೀವು ಮಾಡಬೇಕು. ಅಟ್ಲೀಸ್ಟ್ ನಿಮ್ಮ ತಲೆ ಒಳಗಡೆ ಆ ವಿಚಾರ ಓಡ್ತಾ ಇರಬೇಕು. ಸ್ಕೂಲಿಗೆ ಕಳಿಸಿದ್ದೀನಿ ಮುಗೀತು ನನ್ನ ಕೆಲಸ ಅಂತಂದರೆ ಆಗೋದಿಲ್ಲ. ನಿಮ್ಮ ಕಲ್ಪನೆ ಇರಬೇಕು, ನನ್ನ ಮಗು ಈ ರೀತಿಯಾದ ವ್ಯಕ್ತಿ ಆಗಬೇಕು ಅಂತ. ವ್ಯಕ್ತಿತ್ವ, ಚಾರಿತ್ರ್ಯ, ಕ್ಯಾರೆಕ್ಟರ್ ಆ್ಯಂಡ್ ಪರ್ಸನಾಲಿಟಿ ಬಗ್ಗೆ ಯೋಚನೆ ಮಾಡಿ ಏನಿರಬೇಕು ಅಂತ. ನಾಟ್ ಅಬೌಟ್ ದ ಪ್ರೊಫೆಷನ್ ಅವ್ರು ಡಿಸೈಡ್ ಮಾಡ್ತಾರೆ. ಓದ್ತಾ ಅವ್ರಿಗೆ ಟೈಮ್ ಬಂದಾಗ ಗೊತ್ತಾಗುತ್ತೆ ಏನು ಓದಿದ್ರೆ, ಏನನ್ನು ನಾನು ಚೂಸ್ ಮಾಡಿದ್ರೆ ಕೆರಿಯರ್ ಆಗಿ ನನ್ನ ಜೀವನ ಚೆನ್ನಾಗಿರುತ್ತೆ ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ನಿಮ್ಮ ಕೆಲಸ ಇಲ್ಲ ಅಲ್ಲಿ. ನಿಮ್ಮ ಕೆಲಸ ಇರೋದು ವ್ಯಕ್ತಿತ್ವ ಮತ್ತು ಚಾರಿತ್ರ್ಯ, ಕ್ಯಾರೆಕ್ಟರ್ ಆ್ಯಂಡ್ ಪರ್ಸನಾಲಿಟಿ ಹೆಂಗೆ ಡೆವಲಪ್ ಆಗ್ತಾ ಇದೆ ಅನ್ನೋದನ್ನು ನೋಡಬೇಕು, ಆ ಡೈರೆಕ್ಷನಲ್ಲಿ ಚಾನಲೈಸ್ ಮಾಡಬೇಕು ಅವರನ್ನು. ಇಷ್ಟು ಮಾಡಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ. ಓಕೆ.